ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಾವು ಅನೇಕ ದಿವಸಗಳಿಂದ ಅನೇಕ ಒಂದು ಮುಖ್ಯವಾಗಿರೋ ಪಾಠಗಳನ್ನ ನಾವು ಕಲಿತಾ ಬಂದ್ರಿ. ಮುಖ್ಯವಾಗಿ ನೋಡ್ಬೇಕಾದ್ರೆ ಕಳೆದ ಒಂದು ದಿನಗಳಲ್ಲಿ ನಾವು ಕಲ್ತಿರೋಂಥ ಮುಖ್ಯವಾಗಿರೋಂಥ ಪಾಠಗಳು ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರ್ಬೋದು. ತ್ರೈಕತ್ವದ ಬಗ್ಗೆ ನಾವೇನು ಮಾಡಿದ್ರಿ ಕಳೆದ ಒಂದು ದಿನಗಳಲ್ಲಿ ನೋಡಿದ್ರೆ ಅದ್ರ ಬಗ್ಗೆ ಅನೇಕ ವಾಕ್ಯಗಳ ಮುಖಾಂತರ ಸ್ಪಷ್ಟವಾಗಿ ಈ ಒಂದು ಸತ್ಯವೇದದಲ್ಲಿ ಇಲ್ದಿರೋಂಥ ಉಪದೇಶ ಅಂತ ನಾವು ಬಹು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ತಿಳ್ಕೊಂಡ್ರಿ. ಅದರಿಂದ ದಯವಿಟ್ಟು ನೀವೆಲ್ಲರೂ ಯಾರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ಹೇಳ್ತೇನೆ. ಅದೇ ಥರ ಯಾರು ಹೊಸ ಕ್ರೈಸ್ತ ಸಹೋದರ ಸಹೋದರಿಗಳು ವಾಕ್ಯನ ಕೇಳೋಕ್ಕೆ ಅವ್ರಿಗೆ ಆಸಕ್ತಿ ಇದ್ದಲ್ಲಿ ಈ QR ಕೋಡ್ನ ಶೇರ್ ಮಾಡಿ ಅವರು ಕೂಡ ಏನು ಮಾಡಲಿ, ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಫ್ರೀ ಕ್ಲಾಸಸ್ಗಳನ್ನ ಕೇಳಲಿ. ಕರ್ತನಲ್ಲಿ ಪ್ರೀತಿ ಅನ್ನಿಸ್ಗಳೇ, ಇವತ್ತು ತುಂಬ ಒಂದು ಮುಖ್ಯವಾಗಿರೋಂಥ ಪಾಠ. ಯಾಕಂದರೆ ನಮ್ಮ ಕಣ್ಣು ಮುಂದೆ ಇವತ್ತು ಏನೆಲ್ಲ ಸಂಘಟನೆಗಳು ನಡೀತಾ ಇದೆಯೋ ಇದರಲ್ಲಿ ನಮಗೆ ಬಹು ಸ್ಪಷ್ಟವಾಗಿ ಏನಪ್ಪ ಎತ್ತಿ ಕಾಣಿಸ್ತಾ ಇದೆ ಅಂತಂದರೆ ಕ್ರಿಸ್ತನ ಎರಡನೇ ಬರುವಿಕೆ ತುಂಬ ಹತ್ತಿರವಾಗಿದೆ ಅಂತ ನಮಗೇನಾಗಿದೆ, ತುಂಬ ಕ್ಲಿಯರಾಗಿ ಒಂದು ಸೂಚನೆಗಳು ಬ್ಯೂಟಿಫುಲ್ ಆಗಿದೆ. ಅದರ ನೋಡಿರ್ತೀರಿ ಆಲ್ರೆಡಿ ನಾವು ಎಲ್ಲಪ್ಪ ಇದ್ದೀರಿ ಅಂತಂದರೆ ಮೂರನೇ ಮಹಾಯುದ್ಧದ ಆರಂಭದಲ್ಲಿ ಏನಾಗಿದ್ದೀವಿ ನಾವು ಇದ್ದೀರಿ. ಅದರ ದೇಡ್ಸಿತಾ ಇದ್ದರೆ ಕೂಡ ಆ ಮೂರನೇ ಮಹಾಯುದ್ಧದ ಪಾಠ ನಾವು ಏನು ಮಾಡೋಣ ನೋಡೋಣ ಅಲ್ವರ. ಅದಕ್ಕೆ ನಮ್ಮ ಕಣ್ಣು ಮುಂದೆ ಇವೆಲ್ಲ ನಡೀತಾ ಇದೆ ನೋಡ್ರಿ ಅಂತೀನಿ ಅಲ್ವರ. ಏನ್ರಿ ಸೊ ಇದೆಲ್ಲ ಏನಪ್ಪ ಸೂಚನೆ? ಯೇಸು ಕ್ರಿಸ್ತನ ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವೋ, ಅದರ ಜನಾಂಗಕ್ಕೆ ವಿರುದ್ಧವಾಗಿ ಜನಾಂಗವೋ, ಏನ್ರಿ ಯುದ್ಧಗಳಾಗೋದು, ಭೂಕಂಪಗಳಾಗೋದು, ಏನ್ ಮಾಡ್ತೀವಿ ಕೇಳ್ತೀರ ಅಂದ್ಬಿಟ್ಟು ಇವತ್ತು ನಮ್ಮ ಕಣ್ಣು ಮುಂದೆ ಭಯಂಕರ ದೊಡ್ಡ ದೊಡ್ಡ ಲೆವೆಲ್ ಅಲ್ರಿ ಯುದ್ಧಗಳಾಗೋದು ನೋಡಿರ್ತೀನಿ. ಫಸ್ಟ್ ಎಲ್ಲ ಯುದ್ಧಗಳಾದ್ರೆ ನಮಗೆ ಬರೀ ಪೇಪರಲ್ಲಿ ಬರೋದು, ಯುದ್ಧಗಳ ಆದ್ಮೇಲೆ ನ್ಯೂಸ್ ಬರೋದು. ಇವತ್ತು ಹಂಗಿಲ್ಲ ರೀ, ಲೈವ್ ಟೆಲಿಕಾಸ್ಟ್ ನೋಡ್ಬೋದ್ರಿ. ಯಾವುದೇ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಅಥವಾ ಯೂಟ್ಯೂಬ್ ತೆಗೆದ್ರೆ ಯುದ್ಧಗಳಾಗ್ತಿರೋದು ಲೈವ್ ಏನ್ರಿ ಮಾಡ್ತಾರೆ, ಹಂಗೆ ಫ್ರೆಶ್ ಹಂಗೆ ರಿಪೋರ್ಟು ಏನು ಮಾಡ್ತಾರೆ, ಹಂಗೆ ನಿಮಗೆ ಡೋರ್ ಡೆಲಿವರಿ ಮಾಡ್ತಾರೆ ಅಲ್ವರ. ಸೊ ಇದೆಲ್ಲ ನೋಡ್ಬೇಕ್ರೆ ಏನಪ್ಪ ಹಂಗಾರೆ ಕ್ರಿಸ್ತನ ಎರಡನೇ ಬರಿಕೆ ಹತ್ರವಾಗೋಯ್ತಾ? ಹಂಗಾರೆ ಕ್ರಿಸ್ತನ ಎರಡನೇ ಬರಿಕೆ ಬರೋಕ್ಕಿಂತ ಮುಂಚೆ ಯಾರಪ್ಪ ಬರಬೇಕು ಅಂದರೆ ಆಂಟಿ ಕ್ರೈಸ್ಟ್ ಬರಬೇಕಲ್ಲ. ಆಂಟಿ ಕ್ರೈಸ್ಟ್ ಮತ್ತೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಲ್ಲ, 666 ಮುದ್ರೆ ಓದ್ಬೇಕಲ್ವಾ ಅಲ್ವರ. ಇದು ನಮಗೆ ಗೊತ್ತೇ ಆಗ್ತಾ ಇಲ್ವಲ್ಲ ಅಂತಂದ್ಬಿಟ್ಟು ಎಷ್ಟೋ ಜನರ ಪ್ರಶ್ನೆ. ಅದಕ್ಕೆ ಏನ್ರಿ ನಾವು ಏನಪ್ಪ ಮಾಡೋಣ ಅಂದರೆ ಈ ಆಂಟಿ ಕ್ರೈಸ್ಟ್ ಬಗ್ಗೆ ತಿಳ್ಕೊಳೋದು, ಕ್ರಿಸ್ತ ವಿರೋಧಿ ಬಗ್ಗೆ ತಿಳ್ಕೊಳೋದು ವೆರಿ ವೆರಿ ಇಂಪಾರ್ಟೆಂಟ್ ರೀ. ಅದರ ಅಂದ ದಯವಿಟ್ಟು ನಿಮ್ಮೆಲ್ಲರಿಗೂ ಅದರ ಈ ಈ ಕ್ಲಾಸಸ್ಗೆ ಅಟೆಂಡ್ ಮಾಡೋರು ಅದರ ತುಂಬ ಸೀರಿಯಸ್ ಆಗಿ ಏನು ಮಾಡಿ ಈ ಕ್ಲಾಸಸ್ಗಳನ್ನ ನೀವು ತಗೊಳ್ಳಿ ಆಯ್ತರ. ಸುಮ್ಮನೆ ಲೇಸಾಗಿ ಈ ಕಿವಿನ ಕೇಳಿ ಆ ಕಿವಿನ ಬಿಡತ್ತರ ನಿಮ್ಮ ಆತ್ಮಿಕ ಜೀವನದಲ್ಲಿ ಇದು ಅಳವಡಿಸೋದ ರೀತಿಯಲ್ಲಿ ಇದನ್ನ ಜಾರಿಗೆ ತಗೊಳ್ಳಿ. ಅಳವಡಿಸ್ತಿರೋ ರೀತಿಯಲ್ಲಿ ಸುಮ್ಮನೆ ಕಾಟಾಚಾರ ಕೇಳೋ ರೀತಿಯಲ್ಲಿ ದಯವಿಟ್ಟು ಯಾರು ಕೇಳಕ್ ಹೋಗ್ಬಿಡಿ ಅಂತ, ದಯವಿಟ್ಟು ಯಾರು ಬರಲೇಬೇಡ್ರಿ, ಓಪನ್ ಆಗಿ ಹೇಳ್ಬಿಡ್ತೀನಿ ಆಯ್ತರ. ಅದಕ್ಕೆ ವಾಕ್ಯನ ಕೇಳಿ ವಾಕ್ಯದ ಪ್ರಕಾರ ನಡೆಯೋಕ್ಕೆ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಈ ವಾಕ್ಯನ ಕೇಳಿ, ಅವರು ಮಾತ್ರ ಇದು ಪ್ರಯೋಜನ ಆಗೋದು. ಅದರ ನಾನು ಸುಮ್ಮನೆ ಕತೆ ಥರ ಕೇಳ್ಕೊಂಡು ಹೋಗ್ತೀನಿ, ಚೆನ್ನಾಗಿರ್ತಾರೆ ಭಾನುವಾರ ಹರಿಕತೆ ಥರ ಹೇಳ್ತಾರೆ ಅಂದರೆ ಆ ಥರ ಕತೆ ಕೇಳಂಗಿಲ್ಲ, ದಯವಿಟ್ಟು ಯಾರು ಬರೋಕ್ಕೆ ಹೋಗ್ಬಿಡಿ ಆಯ್ತಾ. ಅದನ್ನು ಗ್ರೂಪಲ್ಲಿ ಕೂಡ ಮೆಸೇಜ್ ಹಾಕಿದ್ದೆ. ಅದರಿಂದ ಇದು ವೆರಿ ವೆರಿ ಸೀರಿಯಸ್. ಯಾಕಂದ್ರೆ ವೆರಿ ಸೀರಿಯಸ್ ಅಂತಂದ್ರೆ ಅತಿ ಶೀಘ್ರದಲ್ಲಿ ಸಭೆ ಏನಾಗ್ತಾರೆ, ಕಂಪ್ಲೀಟ್ ಆಗ್ತದ್ರಿ. ನಾವೆಲ್ಲ ಕ್ರಿಸ್ತನ ಸನ್ನಿಧಾನದಲ್ಲಿ ನಿಂತಿರ್ಬೇಕ್ರಿ. ಕ್ರಿಸ್ತನ ಸನ್ನಿಧಾನ ನಿಂತ್ಕೊಂಡು ಯೇಸು ಕ್ರಿಸ್ತನ ನಂಬಿಟ್ಟು ಬಲೇ ನಂಬಿಕಸ್ಥರಾಗಿರಂತ ಒಳ್ಳೆ ಆಳು ನೀನು, ಧನಿಯ ಸೌಭಾಗ್ಯದಲ್ಲಿ ಸೇರ್ಕೊ ಅಂತಂದ್ಬಿಟ್ಟು ನಮ್ಮ ಬೆಣ್ ತಟ್ಟಿ ನಮ್ಮ ಕರ್ತ ನಮ್ಮನ್ನ ಹೇಳೋಂಗಿರ್ಬೇಕು. ಅದು ಬಿಟ್ಬಿಟ್ಟು ಕರ್ತನ ಸನ್ನಿಧಾನದಲ್ಲಿ ಹೋಗೋಕ್ಕಿಂತ ಮುಂಚೆನೆ ನೀನು ಯಾರೆಂದು ನಾನು ಅರಿಯನೋ ಅಂತಂದ್ಬಿಟ್ಟು ಆ ರೀತಿಲಿ ನಮ್ಮ ಸರ್ಟಿಫಿಕೇಟ್ ಇರಬಾರ್ದು. ಅದರಿಂದ ವಾಕ್ಯನ ನಿಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ರಿ. ಅದರ ಅನ್ನ ಕರ್ತನಲ್ಲಿ ಪ್ರೀತಿಗಳೇ ಕ್ರಿಸ್ತ ವಿರೋಧಿ ಅದ್ರ ಬಗ್ಗೆ ನಾವೇನ್ ಮಾಡೋಣ ಇವತ್ತು ಧ್ಯಾನ ಮಾಡೋಣ ಅಲ್ವರ. ಅದರಿಂದ ಕ್ರಿಸ್ತ ವಿರೋಧಿ ಬಗ್ಗೆ ಸತ್ಯವೇದದಲ್ಲಿ ಏನ್ ಹೇಳ್ತಾರೆ ನೋಡಿ, ಓದೋಣ ವಾಕ್ಯ. ಅದರ 2 ತಿಮೋತಿ 2ನೇ ಅಧ್ಯಾಯ 1-4. ಸೆಕೆಂಡ್ ಥೆಸಲೋನಿಕ 2ನೇ ಥೆಸಲೋನಿಕ 2ನೇ ಅಧ್ಯಾಯ 1-4 ಓದ್ರಿ ದಯವಿಟ್ಟು ಯಾರಾದ್ರ. ಸಹೋದರರೇ, ಓದಂಬುದು ಓದಿ ಬಿಡ್ತಾರೆ. ಸಹೋದರರೇ, ನಾವು ಸುಮ್ಮಗೆ ನಿಮ್ಮಲ್ಲಿಗೆ ಬರಲಿಲ್ಲ ಎಂಬುದು ನಮಗೆ ತಿಳಿದ ಪ್ರಕಾರ 2ನೇ ಥೆಸಲೋನಿಕ 2ನೇ ಅಧ್ಯಾಯ 1-4. ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ವಿಷಯವಾಗಿಯೂ ನಾವು ಆತನ ಬಳಿಯಲ್ಲಿ ಕೂಡಿಕೊಳ್ಳುವುದರ ವಿಷಯವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ಕರ್ತನ ದಿನವು ಏನ್ ಹೇಳ್ತಾರೆ ನೋಡ್ರಿ, ಹೇಳ್ತೀನಿ. ಯೇಸು ಕ್ರಿಸ್ತನ 2ನೇ ಬರುವಿಕೆ ಬಗ್ಗೆ ಇಲ್ಲಿ ಮಾಹಿತಿ ಕೊಡ್ತಾರ, ಅಂಡರ್ಲೈನ್ ಮಾಡ್ಕೊಳ್ರಿ ಅಲ್ಲರ ಸಹೋದರರೇ. ಅದರ ಏನ್ರಿ ನಮ್ಮ ಕರ್ತನಾಗಿದ್ದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ವಿಷಯವಾಗಿಯೂ
ನಾವು ಆತನ ಬಳಿಗೆ ಕೂಡಿಕೊಳ್ಳುವರ ವಿಷಯವಾಗಿಯೂ ಅಂತ ಹೇಳ್ತಾರೆ ನೋಡ್ತೀನಿ. ಅದರ ಹಂಗಾರೆ ಇದು ರಿಲೇಟೆಡ್ ಟು ಜೀಸಸ್ ಸೆಕೆಂಡ್ ಕಮಿಂಗ್ ಅಂದ ಚರ್ಚ್ ಗ್ಯಾದರಿಂಗ್ ಅದ್ರ ಬಗ್ಗೆ ಹೇಳ್ಬೇಕಾರೆ ಹೇಳ್ತಾರೆ. ಓದಿ ಕಂಟಿನ್ಯೂ ಮಾಡಿ ಇವಾಗ. ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದಾಗಿ ದೇವರಾತ್ಮ ಪ್ರೇರಿತವಾದ ನುಡಿ ಇದೆ ಎಂದಾಗಲಿ ಪೌಲನು ಹಾಗೆ ಹೇಳಿದನೆಂದಾಗಲಿ ಪೌಲನು ಹಾಗೆ ಬರೆದನೆಂದಾಗಲಿ ಯಾರಾದರೂ ಹೇಳಿದರೂ ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳ ಪಡಬೇಡಿರಿ. ನೋಡ್ರಿ ಹೇಳ್ತಾರೆ, ಯಾರಾದ್ರೂ ಬಂದ್ಬಿಟ್ಟು ಕ್ರಿಸ್ತನ ಪ್ರತ್ಯಕ್ಷತೆ ಆಗ್ಬಿಟ್ಟಿದೆ, ಯೇಸು ಕ್ರಿಸ್ತ ಎರಡನೇ ಬರಿಕೆಯಲ್ಲಿ ಬಂದ್ಬಿಟ್ಟಿದ್ದಾರೆ, ಆ ದಿನ ಆಲ್ರೆಡಿ ಇದೆ ಅಂತ ಹೇಳಿದ್ರೆ ಅದನ್ನ ಏನ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ಇಮಿಡಿಯೇಟ್ ನೀವು ನಂಬಕ್ ಹೋಗ್ಬೇಡಿ, ನಂಬಲೇಬೇಡಿ ಅಂತ ಹೇಳಿಲ್ಲ, ನಂಬಕ್ ಹೋಗ್ಬೇಡಿ. ಅದನ್ನ ಏನ್ ಮಾಡ್ರಿ ಅಂತ ಹೇಳ್ತಾರೆ, ಪರೀಕ್ಷೆ ಮಾಡಿ ಅಂತ ಹೇಳ್ತಾರೆ. ಹೆಂಗೆ ಪರೀಕ್ಷೆ ಮಾಡೋದು, ಹೆಂಗ್ ಚೆಕ್ ಮಾಡೋದು? ಇವಾಗ ಮುಂದಕ್ಕೆ ಹೇಳ್ತಾರೆ ನೋಡಿದ್ದೀನಿ, ಕಂಟಿನ್ಯೂ ಮಾಡಿ ಇಷ್ಟ. ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾರು ನಿಮ್ಮನ್ನ ಮೋಸಗೊಳಿಸದಂತೆ ನೋಡ್ಕೊಳ್ರಿ. ಯಾಕೆ? ಯಾಕಂದರೆ ಮೊದಲು ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವು ಬರುವುದಿಲ್ಲ. ನೋಡ್ರ, ಮತಭ್ರಷ್ಟತೆ ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದರೆ ಹೊರತು ಆ ದಿನ ಬರೋದಿಲ್ಲ. ಹಂಗಂದ್ರೆ ಏನಾಗಬೇಕು? ಫಸ್ಟು ಮತಭ್ರಷ್ಟತೆ ಉಂಟಾಗಬೇಕು, ಅಧರ್ಮ ಸ್ವರೂಪನು ಕ್ರಿಸ್ತ ವಿರೋಧಿ ಬಯಲಿಗೆ ಬರ್ಬೇಕ್ರಿ. ನೋಡ್ರ, ಎಷ್ಟು ದಿನ ಹೇಳ್ತಾರೆ. ಹಂಗಾರೆ ಏನಪ್ಪಾ ಅಂದ್ರೆ, ಕ್ರಿಸ್ತನ ಎರಡನೇ ಬರುವಿಕೆಗಿಂತ ಮುಂಚೆ ಕ್ರಿಸ್ತ ವಿರೋಧಿ ಅಧರ್ಮ ಸ್ವರೂಪನು ಬಯಲಿಗೆ ಬರ್ಬೇಕ್ರಿ. ನೋಡ್ರ, ಅದಕ್ಕೆ ಏನ್ರಿ, ನಾವೇನಾದ್ರು ಯೇಸು ಕ್ರಿಸ್ತ ಎರಡನೇ ಬರುವಿಕೆ ಬಗ್ಗೆ ಸ್ಟಡಿ ಮಾಡ್ತೀವಿ ಅಂದ್ರೆ ಫಸ್ಟ್ ಆಂಟಿ ಕ್ರೈಸ್ಟ್ ಬಗ್ಗೆ ಸ್ಟಡಿ ಮಾಡ್ಬೇಕ್ರಿ. ಸತ್ಯವೇದದಲ್ಲಿ ಕ್ರಿಸ್ತ ವಿರೋಧಿ ಬಗ್ಗೆ ನಾವೇನ್ ಮಾಡಕ್ ಇವಾಗ ಸ್ಟಡಿ ಮಾಡ್ಬೇಕು. ಸರಿ, ಈ ಕ್ರಿಸ್ತ ವಿರೋಧಿ ಬಗ್ಗೆ ಏನ್ ಹೇಳ್ತಾರೆ ಹಂಗೆ ಮುಂದಕ್ಕೆ ಓದಿ ಇಷ್ಟ, ಕಂಟಿನ್ಯೂ ಮಾಡಿ ಇಷ್ಟ, ಓದಿ. ಯಾವುದು ದೇವರೆನಿಸಿಕೊಳ್ಳುತ್ತದೋ, ನೋಡ್ರ, ಯಾವುದು ದೇವರೆನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ, ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕೂತುಕೊಳ್ಳುತ್ತಾನೆ. ನೋಡ್ರ, ಏನ್ರಿ ಮಾಡ್ತಾರಂತೆ, ಎಲ್ಲಾರ್ಕಿಂತ ತಾನೇ ತನ್ನ ಏನ್ ಮಾಡ್ತಂತೆ ಅಲ್ಲಿ, ಅದರ ಏನ್ ಮಾಡ್ತಾರೆ, ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲಿ ಕೂತ್ಕೊಂತಾನಂತೆ. ನೋಡ್ರ, ಕ್ರಿಸ್ತ ವಿರೋಧಿ ಬಂದು ಏನಪ್ಪಾ ಮಾಡ್ತಾನೆ ಅಂತಂದ್ರೆ ಏನ್ರಿ, ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ಏನ್ರಿ ದೇವ್ರ ಗರ್ಭಗುಡಿ ಕೂತಾನೆ ಅಲ್ವರ. ಏನ್ರಿ, ಇಡೀ ಜಗತ್ತಲ್ಲ ಒಬ್ಬ ಮನುಷ್ಯನ್ನ ಏನ್ರಿ ದೇವರು ಅಂತಂದ್ಬಿಟ್ಟು ಆರಾಧನೆ ಮಾಡತಕ್ಕ ಹೈ ಲೆವೆಲ್ಗೆ ಏನ್ರಿ ಕ್ರಿಸ್ತ ವಿರೋಧಿ ಹೋಗ್ತಾನಂತೆ. ಈ ಕ್ರಿಸ್ತ ವಿರೋಧಿ ಈ ಕೆಲ್ಸನ ಕೇವಲ 3.5 ವರ್ಷದಲ್ಲಿ ಏನ್ರಿ ಮಾಡ್ತಾರಂತೆ ಅಲ್ವರ. ಇಡೀ ಜಗತ್ತಲ್ಲಿರಂತ ಎಲ್ಲಾ ಮನುಷ್ಯರು ಏನ್ರಿ ಒಬ್ಬೇ ಮನುಷ್ಯನ್ನ ತಾನೇ ದೇವರು ಅಂತ ಏನ್ರಿ ಆರಾಧನೆ ಮಾಡೋ ತಕ್ಕ ಲೆವೆಲ್ಗೆ ಏನ್ ಮಾಡ್ತಾರಂತೆ ಅವನು ಹೋಗ್ತಾನೆ ಅಂತಾರೆ ಅಲ್ರ. ಇದು ಕೇವಲ 3.5 ವರ್ಷದಲ್ಲಿ ಏನಂತಾರೆ ಆಗ್ಬಿಡ್ತಾರಂತೆ. ಅವನು ದೇವರ ಗರ್ಭಗುಡಿ ಏನ್ರಿ ಯೆರೂಸಲೇಮ್ ಐತಲ್ಲ, ದೇವರ ಆಲಯ, ಇವತ್ತಲ್ಲಿ ಏನಿದೆ ಅಂತೆ, ಯಾವತ್ತೆಲ್ಲ ಏನಿಲ್ಲ ಅಲ್ಲಿ ಕ್ರಿಶ್ಚಿಯನ್ಸ್ ಎಲ್ಲ ಏನಿಲ್ಲ, ಅದರ ಯಹೂದ್ಯರದೆಲ್ಲ ಏನಿಲ್ಲ, ಮುಸ್ಲಿಮ್ನವರು ಏನಂತಾರೆ ಮಾಸ್ಕ್ ಇದೆ, ಅದನ್ನ ಹೊಡೆದ್ಬಿಟ್ಟು ಅಲ್ಲಿ ದೇವರ ಆಲಯನ ಕಟ್ಬಿಟ್ಟು ಅವನೇನ್ ಮಾಡ್ತಾರಂತೆ ಅಲ್ಲಿ ತಾನೇ ದೇವರಂದುಕೊಂಡು ಎಲ್ಲಾ ದೇವರುಗಳಿಗಿಂತ ಹೆಚ್ಚಾಗಿ ತಾನೇನ್ ಮಾಡ್ತಾನೆ ಗರ್ಭಗುಡಿ ಕೂತ್ಕೊಳ್ತಾನಂತೆ. ಅದಕ್ಕೆ ಎಷ್ಟೋ ಜನ ಏನ್ ಮಾಡ್ತಾರೆ, ಒಬ್ಬ ಕ್ರಿಸ್ತ ವಿರೋಧಿ ಬರ್ತಾನೆ, ಒಬ್ಬ ವ್ಯಕ್ತಿ ಬರ್ತಾನೆ, ಅವನು ಏನ್ ಮಾಡ್ತಾನೆ ಯೆರೂಸಲೇಮಲ್ಲಿ ಇವೆಲ್ಲ ಹೊಡೆದಾಕ್ಬಿಡ್ತಾನೆ, ಅವನೇ ತನ್ನ ಏನ್ರಿ ಆಲಯನ ಕಟ್ತಾನೆ, ಆಲಯ ಕಟ್ಬಿಟ್ಟು ಅವನೇ ಹೋಗಿ ಏನ್ ಮಾಡ್ತಾನೆ ದೇವ್ರ ತರ ಕೂತ್ಕೊಂತಾನೆ ಅಂತಂದ್ಬಿಟ್ಟು. ಅದರ ಯೋಚನೆ ಮಾಡಿ ಕರ್ತನಲ್ಲಿ ಪ್ರೀತಿ ಅಂತಂದ್ರೆ, ಇವತ್ತು ನಾವು ಯಾವ ಒಂದು ಕಾಲದಲ್ಲಿ ವಾಸ ಮಾಡ್ತಾ ಇದ್ದೀರಿ ಅಂತಂದ್ರೆ, ಯಾರು ಮುಟ್ಟಾಳ್ರು ಲೋಕದಲ್ಲಿ ಯಾರು ಇಲ್ಲ, ಎಲ್ಲ ಬುದ್ಧಿವಂತರು ಇವತ್ತು ಅಲ್ರ. ಮೂಢನಂಬಿಕೆಯಲ್ಲಿ ಯಾರು ಇಲ್ಲ ರೀ ಜನಗಳು ಇವತ್ತು ಅಲ್ರ, ಎಲ್ಲಾ ಜ್ಞಾನಿಗಳು ಅಲ್ರ. ಅಂದ್ರೆ ಏನ್ರಿ ಈ ಕಾಲದಲ್ಲಿ ಏನ್ರಿ ಯಾರೋ ಒಬ್ಬ ಮನುಷ್ಯ ಬಂದ್ಬಿಟ್ಟು ಏನ್ರಿ ಇಡೀ ಜಗತ್ತಂತ ಎಲ್ಲಾ ಮನುಷ್ಯನು ವಂಚನೆ ಮಾಡಿಸಿ ತಾನೇ ದೇವರು ಅಂತ ಅಂದ್ಬಿಟ್ಟು ಗರ್ಭದಲ್ಲಿ ಕೂತ್ಕೊಳಕ್ ಆಯ್ತದ? ಜನಗಳು ಬಿಡ್ತಾರ? ಯೋಚನೆ ಮಾಡ್ರಿ ಇದ್ದೀನಿ. ಒಂದು ಕಾಲದಲ್ಲಿ ಅಲೆಕ್ಸಾಂಡರ್ ಗ್ರೇಟ್, ನೆಪೋಲಿಯನ್ ಬೋನಾಪಾರ್ಟ್, ಜೂಲಿಯಟ್ ಸೀಸರ್, ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು, ಇವ್ರಿಗೆಲ್ಲ ಎಷ್ಟು ಪವರ್ ಇತ್ತು.
ಆ ಕಾಲದಲ್ಲಿ ಎಷ್ಟು ಮೂಢನಂಬಿಕೆ ಇತ್ತು, ಆ ಕಾಲದಲ್ಲಿ ಅಷ್ಟು ಪವರ್ ಇದ್ದು ಮೂಢನಂಬಿಕೆ ಇದ್ರು ಸರಿ, ಈ ಒಂದು ವ್ಯಕ್ತಿಗಳು ಕ್ರಿಸ್ತ ವಿರೋಧಿ ಬಗ್ಗೆ ಹೇಳಿದಂತ ಮಾತುಗಳಲ್ಲಿ 10% ಕೂಡ ಏನ್ ಮಾಡಕ್ಕಾಗಿಲ್ಲ, ನೆರವೇರಿಸೋದಕ್ಕಾಗಿಲ್ಲ ರೀ. ಅದರ ಅಷ್ಟೊಂದು ಪವರ್ ಇವ್ರ ಕೈಲಿ ಏನಾಗಿತ್ತು, ಅದು ಮಾಡಕ್ಕಾಗಿಲ್ಲ. ಹಾಗಿರ್ಬೇಕಾದ್ರೆ ಇವಾಗ ಒಂದು ದೇವರ ಆಲಯ ಹೆಂಗ್ ಕಟ್ಬಿಟ್ಟು ಕೂತ್ಕೊಳಕಾಯ್ತದ? ಯೇಸು ಕ್ರಿಸ್ತನ ಕಾಲದಲ್ಲಿ ಆಲಯ ಕಟ್ಟಕ್ಕೆ 46 ವರ್ಷ ಆಯ್ತಂತೆ. ಬದರ್ ಆ ಕಾಲದಲ್ಲಿ ಟೆಕ್ನಾಲಜಿ ಇಲ್ಲ, ಈ ಕಾಲದಲ್ಲಿ ಸೂಪರ್ ಟೆಕ್ನಾಲಜಿ ಕಟ್ಬಿಡ್ತಾರೆ ಅಂದ್ರೆ ಆಯ್ತಪ್ಪ ಕಟ್ಬಿಡ್ತಾರೆ ಅಂದ್ರು 3.5 ವರ್ಷದಲ್ಲಿ ಇರೋದನ್ನೆಲ್ಲ ಹೊಡೆದ್ಬಿಟ್ಟು ಕೆಟ್ಟಕ್ಕಾಗೈತದ? ಇವತ್ತು ಏನ್ರಿ ಕಟ್ಬಿಟ್ಟು ಜಗತ್ತಲ್ಲಿ ಎಲ್ಲಾರು ಹೋಗ್ಬಿಟ್ಟು ಇವನ್ನ ಆರಾಧನೆ ಮಾಡ್ತಾರ. ಯೋಚನೆ ಮಾಡಿ, ಯಹೂದ್ಯರು ಬಿಡ್ತಾರ ಇದನ್ನ? ಸ್ವಲ್ಪ ಥಿಂಕ್ ಮಾಡಿ ನೋಡ್ರಿ ಅಂತೀನಿ ಕರ್ತನಲ್ಲಿ ಪ್ರೀತಿಗಳೇ. ಯೇಸು ಕ್ರಿಸ್ತು ಆಲಯದ ಉಪನಿವೇಶ ಮಾಡಕ್ ಬಂದವ್ರನ್ನೇ ಯಹೂದ್ಯರು ಓಡಿಸ್ಬಿಟ್ರಿ. ಏನ್ ಆಲಯದಿಂದ ಹೊರಗಡೆ ಓಡಿಸಿ ಬೆಟ್ಟದಿಂದ ಇವ್ರನ್ನ, ಕಡಿದಾದ ಬೆಟ್ಟದಿಂದ ಕೆಳಗೆ ತರ್ಬಿಟ್ಟು ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರಂತೆ ಅಲ್ವರ. ಯೇಸು ಕ್ರಿಸ್ತನ್ಗೆ ಯಹೂದ್ಯರು ಉಪದೇಶ ಮಾಡಕ್ ಅವಕಾಶ ಕೊಡದೇ ಇರೋ ಬದಲಿ ಆಲಯ ಕಟ್ಟಿ ಒಬ್ಬ ಮನುಷ್ಯ ಬಂದು ಕೂತ್ಕೊಂಡು ಯಹೂದ್ಯರು ಬಿಡ್ತಾರ? ಇವತ್ತಲ್ಲಿ ಮಾಸ್ಕ್ ಇದೆ ರೀ, ಈ ಮಾಸ್ಕ್ ಅಲ್ಲಿ ಯಹೂದ್ಯರಿಗೆ ಅನುಮತಿನೇ ಇಲ್ಲ ರೀ. ಇವತ್ತು ಯೋಚನೆ ಮಾಡಿದ್ರಿ, ಅನುಮತಿ ಇಲ್ಲ, ಯಹೂದ್ಯರು ಹೋಗಂಗೆ ಇಲ್ಲ ಅಲ್ಲಿ. ಯೋಧರಿಗೆ ಘಟನೆ ಆಗ್ಬಿಡ್ತಾರೆ ಅಲ್ವರ ಅಂತ ಒಂದು ಈ ಸ್ಟ್ರಿಕ್ಟ್ ಆಗಿರೋಂಥ ಜಾಗದಲ್ಲಿ ಏನ್ರಿ ಒಬ್ಬ ವ್ಯಕ್ತಿ ಹೋಗಿ ಈ ಆಲಯನೆಲ್ಲ ಕೆಡುತ್ತಾನಂತೆ, ಆಮೇಲೆ ಈ ಆಲಯದಲ್ಲಿ ತಾನೇ ದೇವ್ರಂತ ಕೂತ್ಕೊಂತಾರಂತೆ, ಎಲ್ಲಾರು ಇವ್ರನ್ನ ಒಪ್ಕೊಂತಾರಂತೆ ಸಾಲ್ದಿದ್ಕೆ. ವ್ಯವಸ್ಥೆ ಮಾಡ್ರಿ ಕರ್ತನಲ್ಲಿ ಪ್ರೀತಿ ಅಂತ ಹೊರಗಡೆ. ಇವತ್ತು ನಾವು ಯಾವ ಕಾಲದಲ್ಲಪ್ಪ ಇದ್ರಿ? ಅದರ ಮೂಢನಂಬಿಕೆ ಕಾಲದಲ್ಲಿ ಇದ್ದೀರಾ? ಇಲ್ವರ? ಹಂಗಿರ್ಬೇಕಾರೆ ಇದನ್ನ ಏನ್ರಿ ಒಬ್ಬ ವ್ಯಕ್ತಿ ಬಂದ್ ಮಾಡ್ತಂತೆ ಸಾಲ್ದಿದ್ಕೆ, ಎಲ್ಲಾರ್ಗು ಏನ್ ಮಾಡ್ತಾರೆ 666 ಮುದ್ರೆ ಏನ್ ಮಾಡ್ತಾನೆ, ಹೊಡಿತಾನೆ ಅಲ್ವರ. ಏನ್ರಿ 666 ಮುದ್ರೆ? ಅದಕ್ಕೆ ಏನ್ ಮಾಡ್ತಾರೆ, ಎಷ್ಟೋ ಜನಕ್ಕೆ ಬೇರೆ ಬೇರೆ ಅಭಿಪ್ರಾಯಗಳು. ಅದೇನಂತಂದ್ರೆ ಈ ಒಂದು ಪ್ರೊಸೆಸರ್ ಬರ್ತಾರೆ, ಚಿಪ್ಪು, ಆ ಚಿಪ್ ಅಂದ್ರೆ ಏನ್ರಿ ಅದೇ 666. ಇನ್ನು ಫ್ಯೂಚರ್ ಅಲ್ಲಿ ಚಿಪ್ ಇಲ್ದ್ರೆ ಏನು ಟ್ರಾನ್ಸಾಕ್ಷನ್ಸ್ ಮಾಡಕ್ಕಾಗಲ್ಲ. ಇಲ್ಲ ಕೆಲವು ಜನ ಏನ್ ಮಾಡ್ತಾರೆ, ಅದು ಬಾರ್ ಕೋಡ್ ಅಲ್ಲಿ 3 ಡಮ್ಮಿ ಬಾರ್ಸ್ ಇದೆ, ಆ ಡಮ್ಮಿ ಬಾರ್ಸ್ ನಂಬರ್ ಏನ್ ನೋಡಿದ್ರೆ 666, ಅದೇ 666. ಇವಾಗ ಬಾರ್ ಕೋಡ್ ಏನಾಗ್ತಾರ ಅಂಗಡಿಯಲ್ಲಿ. ಅದರ ಇನ್ ಕೆಲವು ಜನಕ್ಕೆ ಏನು ನಂಬಿಕೆ ಅಂದ್ರೆ ಒಂದು ಚಿಕ್ಕ ಒಂದು ಅಕ್ಕಿ ಕಾಳ ಅಷ್ಟು ಒಂದು ಚಿಪ್ ಇದೆ, ಅದನ್ನ ಏನ್ ಮಾಡ್ತಾರೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಗೌರ್ಮೆಂಟ್ ಕಂಪಲ್ಸರಿ ಮಾಡಿ ಎಲ್ಲಾರು ದೇಹದಲ್ಲಿ ಹಾಕ್ಬಿಡ್ತಾರೆ, ಎಲ್ಲಾರು ಕೈನಲ್ಲಿ ಹಾಕ್ಬಿಡ್ತಾರೆ. ಅವಾಗ ಏನ್ ಮಾಡ್ದಂಗೆ ಎಲ್ಲಾನು ಕಂಪಲ್ಸರಿ ಟ್ರ್ಯಾಕ್ ಮಾಡ್ದಂಗೆ ಆಗ್ತದೆ. ಅದೇ 666 ಹೌದೇ ಬುಧ ಕ್ರಿಸ್ತ ವಿರೋಧಿ ಅಂತ ಹೇಳ್ತಾರೆ ಅಲ್ವರ. ಯೋಚನೆ ಮಾಡ್ರಿ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ಇವತ್ತು 666 ಅಂತ ಇದು ಕ್ರಿಸ್ತ ವಿರೋಧಿಯ ಸಂಖ್ಯೆ ಅಂತ ಲೋಕದಲ್ಲಿ ಯಾರು ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತಿಲ್ದಿರೋದು ಯಾರಿಲ್ಲ ರೀ. 666 ಅಂತ ಏನ್ರಿ ಸೀರಿಯಲ್ ನಂಬರ್ ಬಂದ್ರೆ ಯಾರು ಯೂಸೇ ಮಾಡಲ್ಲ ರೀ. ಅದು ರೂಮ್ ಇರ್ಬೋದು, ಮೊಬೈಲ್ ನಂಬರ್ ಇರ್ಬೋದು, ಗಾಡಿ ನಂಬರ್ ಇರ್ಬೋದು, ಏನೇ ಇರ್ಬೋದು, ಎಕ್ಸೆಟ್ರಾ ಅದನ್ನ ಯಾರು ಯೂಸ್ ಮಾಡಿ ಗೊತ್ತಾ? ಅದು ಕ್ರಿಸ್ತ ವಿರೋಧಿ ನಂಬರು ಅಂತ. ಹಾಗೆ ಇರ್ಬೇಕಾದ್ರೆ ಯಾವ ವ್ಯಕ್ತಿ ಬರ್ತಾನೆ, ಅವನು ಕ್ರಿಸ್ತ ವಿರೋಧಿ ಅಂತ ಹೇಳ್ಕಂತಾನೆ, ಎಲ್ಲಾರು ಇವ್ನ ಆರಾಧನೆ ಮಾಡ್ತಾನಂತೆ, ಇವನು ಎಲ್ಲಾರಿಗೂ ತಲೆ ಮೇಲೆ ಮತ್ತೆ ಕೈ ಮೇಲೆ ಮುದ್ರೆ ಹೊಡಿತಾನೆ ಅಂತಂದ್ರೆ ಯಾರು ಲಿಟ್ರಲ್ ಆಗಿ ಮುದ್ರೆ ಹೊಡ್ಸ್ಕೊಂತಾರ? ಯೋಚನೆ ಮಾಡ್ರಿ. ನಿಮ್ಗೆ ಆಗ್ಲಿ ಯಾರೋ ಬಿಟ್ಟು ಮುದ್ರೆ ಹೊಡಿತಾನೆ ಅಂದ್ರೆ ಹೊಡ್ಸ್ಕೊಂತೀರ ನೀವು? 1000 ಪ್ರಶ್ನೆ ಕೇಳಲ್ವಾ? ಹಂಗಂತಂದ್ಬಿಟ್ಟು 666 ಮುದ್ರೆ ತಲೆ ಮೇಲೆ ಹೊಡಿತಾರೆ ಅಂತಾರೆ, ಕೈ ಮೇಲೆ ಹೊಡಿತಾರೆ ಅಂದ್ರೆ ಯಾರ ಬಂದು ಹೊಡ್ಸ್ಕೊಂತಾರೆ? ಅವತ್ತು ಯೋಚನೆ ಮಾಡಿದ್ರೆ ನೇರವಾಗಿರೋಂಥದ್ದು ರೀತಿಲಿ ಯಾರು ಹೊಡ್ಸ್ಕೊಂತಾರೆ ಅಂದ್ರೆ. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ, ಇವತ್ತು ನಾವು ವಾಸ ಮಾಡ್ತಾರಂತ ಜಗತ್ತು ಹೆಂಗಿದೆ ಅಂತಂದ್ರೆ, ಗಂಡ ಹೆಂಡತಿಗೆ ಮರ್ಯಾದೆ ಕೊಡಲ್ಲ, ತಂದೆ ತಾಯಿ ಮಕ್ಕಳುಗಳನ್ನ ನೋಡಲ್ಲ, ಮಕ್ಕಳುಗಳು ತಂದೆ ತಾಯಿ ಗೌರವ ಕೊಡಲ್ಲ, ಅವ್ರವರಲ್ಲೇ ಮರ್ಯಾದೆ ಇಲ್ಲ, ಗೌರವ ಇಲ್ಲ. ಅಂದ್ರೆ ಇವರೆಲ್ಲ ಹೋಗ್ಬಿಟ್ಟು ಒಬ್ಬ ವ್ಯಕ್ತಿನ ಇವನೇ ದೇವರು ಅಂತ ಅಂದ್ಬಿಟ್ಟು ಆರಾಧನೆ ಮಾಡ್ತಾರಾ? ಯೋಚನೆ ಮಾಡ್ತಾರ ಇವತ್ತು? ಎಷ್ಟು ಜನ ದೇವ್ರನ್ನ ಕಾಟಾಚಾರಕ್ಕೆ ನಂಬ್ತಾರೆ ಇವತ್ತು? ಹಂಗಿರ್ಬೇಕಾದ್ರೆ ಎಲ್ಲಾ ಜನಗಳು ಅಲ್ಲರ ಎಲ್ಲಾ ಆರಾಧನೆ ಒಂದು ತಕ್ಕಂಥದ್ನ ಒಬ್ಬನೇ ವ್ಯಕ್ತಿ ಮಾಡ್ತಾನ, ಅದು 3.5 ವರ್ಷದಲ್ಲಿ ಮಾಡಕ್ ಸಾಧ್ಯನಾ? ಯೋಚನೆ ಮಾಡ್ರಿ ಅಂತೀನಿ ಅಲ್ಲರ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಿಗಳೇ, ಏನ್ರಿ ದೇವ್ರಂದನೇ ಭಯ ಇಲ್ಲ. ಇವ್ರು ಹೋಗ್ಬಿಟ್ಟು ಒಬ್ಬ ಮನುಷ್ಯನ ದೇವ್ರು ಅಂತ ಕನ್ಸಿಡರ್ ಮಾಡ್ತಾರ? ಖಂಡಿತವಾಗೂ ಇಲ್ಲ ರೀ. ಅದರ ಈ ಪ್ರಪಂಚಿನ ದೇವರು, ಅದರ ನಮ್ಮ ವಿರೋಧಿಯಾಗಿರೋಂಥ ಸೇತಾನನು ತುಂಬಾ ಜ್ಞಾನಿ ರೀ, ಸರ್ವ ಸುಲಕ್ಷಣ ಶಿರೋಮಣಿ ಪೂರ್ಣ ಜ್ಞಾನಿ ಅಂತ ಸತ್ಯವೇದಲ್ಲಿ ಏನ್ ನೋಡ್ತಿರೋ, ಇವನ್ನ ಜ್ಞಾನದಲ್ಲಿ ಸರಿ ಸಾಟಿ ಯಾವ ಮನುಷ್ಯನಿಲ್ಲ ರೀ. ಹಂಗೆಲ್ಲ ಚೆನ್ನಾಗ್ ಗೊತ್ತು ನಿಜವಾದ ಕ್ರಿಸ್ತ ವಿರೋಧಿ ಯಾರು ಅಂತ. ಆ ನಿಜವಾದ ಕ್ರಿಸ್ತ ವಿರೋಧಿ ಯಾರು ಅಂತ ಗೊತ್ತಾಗ್ಬಾರ್ದು ಅಂತ ಅಂದ್ಬಿಟ್ಟು ಅವನ ಮೈಂಡ್ನ ಡೈವರ್ಟ್ ಮಾಡಕ್ಕೆ ಸೇತಾನ್ ಏನ್ ಮಾಡೋಣ ಅಂದ್ರೆ ಇವತ್ತು ಇವೆಲ್ಲ ಪಿಕ್ಚರ್ ತಂದ್ಬಿಟ್ಟವ್ರಿ.
ಅಲ್ಲ ಇವೆಲ್ಲ ಗಿಮಿಕ್ಸ್ಗಳು, ಬಾರ್ ಕೋಡ್ ಅಂತೆ, ಒಂದು ಮೆಮೊರಿ ಚಿಪ್ ಅಂತೆ, ಲಿಟಲ್ ಆಗಿರೋ ಸೀಲ್ ಅಂತೆ, ಅದಂತೆ ಇದಂತೆ, ಒಬ್ಬ ವ್ಯಕ್ತಿ ಅಂತೆ ಬತ್ತನಂತೆ 3 ವರ್ಷ ಆಳ್ವಿಕೆ ಮಾಡ್ತಾನಂತೆ, ಎರಡು ಎಲ್ಲ ಇದೆ ಬೈಬಲಲ್ಲಿ. 3.5 ವರ್ಷದಲ್ಲಿ ಇವೆಲ್ಲ ಮಾಡ್ತಂದ್ರೆ ಬೈಬಲ್ ಎಲ್ಲಿದೆ ವಾಕ್ಯ? ನೋಡ್ಬಿಟ್ಟಿದ್ದೀನಿ, ಹೇಳದಂಗೆ ಕೇಳ್ಬಿಡ್ತೀನಿ, ಎಲ್ಲೂ ವಾಕ್ಯ ಇಲ್ಲ ರೀ. ಅದರ ಸರಿ, ಹಂಗಂದ್ರೆ ನಾವೇನ್ ಮಾಡ್ಬೇಕು? ನಾವೇನ್ ಮಾಡ್ಬೇಕು ಅಂದ್ರೆ ಸತ್ಯವೇದದಲ್ಲಿ ಏನಪ್ಪ ಹೇಳ್ತಾರೆ ಕ್ರಿಸ್ತ ವಿರೋಧಿ ಬಗ್ಗೆ ನಾವೇನ್ ಮಾಡ್ಕೋ? ನಾವು ತಿಳ್ಕೊಬೇಕು. ಬೈಬಲ್ ಏನ್ ಹೇಳ್ತಾರೆ? ಯಾರಿದೆ ಆಂಟಿ ಕ್ರೈಸ್ಟ್? ಅದರ ಕ್ರಿಸ್ತನಿಗೆ ವಿರುದ್ಧವಾಗಿರೋ ಯಾರು ಅಂತ ನಾವೇನ್ ಮಾಡ್ಬೇಕು? ಸತ್ಯವೇದ ಮುಖಾಂತರ ಓದ್ ತಿಳ್ಕೊಬೇಕ್ರಿ. ಇನ್ನೊಂದು ನೋಡಿ, ಈ ಕ್ಲಾಸು ಹೆಚ್ಚು ಕಮ್ಮಿ ಒಂದು 4 ರಿಂದ 5 ಕ್ಲಾಸ್ ಹೋಗ್ತದೆ ಅಂದ್ರೆ ದಯವಿಟ್ಟು ಕಂಟಿನ್ಯೂಸ್ ಆಗಿ ಅಟೆಂಡ್ ಮಾಡಿ. 1 ವಾರ ಬರೋದು, ಇನ್ನೊಂದು ವಾರ ಬರ್ದಿರೋದು, ಅದರ ಇನ್ನೊಂದು ವಾರ ಬರೋದು, ಇನ್ನೊಂದು ವಾರ ಬರ್ದಿರೋದು, ಹಿಂಗೆಲ್ಲ ಮಾಡಕ್ ಹೋಗ್ಬಿಡಿ. ಇದೆಲ್ಲ ಮಾಡೋದು ನಿಮ್ಗೆ ಪ್ರಯೋಜನ ಆಗಲ್ಲ. ಕಂಟಿನ್ಯೂಸ್ ಆಗಿ ಲೈವಲ್ಲಿ ಕೂತ್ಕೊಂಡು ಕ್ಲಾಸ್ ಕೇಳಬೇಕಿದು, ಆಯ್ತಾ? ಬೈಬಲ್ ಕೈನೇ ಇಟ್ಕೊಂಡು ಹೇಳೋದ್ನೆಲ್ಲ ವಾಕ್ಯಗಳನ್ನ ಬೈಬಲ್ ತೆಗೆದು ಪಕ್ಕದಲ್ಲಿ ನೋಟ್ಸ್ ಬರ್ಕೊಂಡು ನೀವು ಕೇಳೋನೇ ಅರ್ಥ ಆಗೋದು. ಸುಮ್ಮನೆ ಏನೋ ಒಳ್ಳೆ ಜಾಲಿ ಕಥೆ ಥರ ಕೇಳೋ ಸುಮ್ಮನೆ ಹೆಡ್ಫೋನ್ ಹಾಕೊಂಡ್ಬಿಟ್ಟು ಕೇಳ್ಕೊಂಡು ಇರೋದೆಲ್ಲ ಪ್ರಯೋಜನ ಆಗಲ್ಲ. ಸೀರಿಯಸ್ ಆಗಿ ತಗೊಂಡು ಕೇಳ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ಪಾಠ ಇದು, ಆಯ್ತಾ? ಅದನ್ನ ಇದು ಕಂಟಿನ್ಯೂಸ್ ಪಾರ್ಟ್ಸ್ ಇರ್ತಾರೆ. ಇವತ್ತು ಒಂದೇ ದಿನಕ್ಕೆ ಮುಗಿಯಲ್ಲ ಇದು, ಆ ಥರ ಇನ್ನೊಂದು 4-5 ವಾರಗಳು ಹೋಗ್ತಾರೆ. ಎಲ್ಲ ವಾರದಲ್ಲೂ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಕವರ್ ಮಾಡ್ತೀರಿ, ಅದರ ಅದಕ್ಕೆ ಕ್ರಿಸ್ತ ವಿರೋಧಿ ಇವರಿಗೆ ಸತ್ಯವೇದಲ್ಲಿ ಏನಪ್ಪ ಕರೀತಾರೆ ವಾಕ್ಯದಲ್ಲಿ ಅಂತ ಓದೋಣ. ಸತ್ಯವೇದಲ್ಲಿ ಇವರಿಗೆ ಕರೆಯೋದು ಏನಪ್ಪಾ ಅಂದ್ರೆ ಪಾಪ ಮನುಷ್ಯನು ಅಂತ ಹೇಳ್ತಾರೆ. ದ ಮ್ಯಾನ್ ಆಫ್ ಸಿನ್, ದ ಸನ್ ಆಫ್ ಪೆಡಿಷನ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅಧರ್ಮ ಸ್ವರೂಪನು ಅಂತ ಹೇಳ್ತಾರೆ. ಇವಾಗ ತಾನೇ ಓದಲ್ಲ ವಾಕ್ಯ 2ನೇ ಥೆಸಲೋನಿಕ 2:3 ಅಲ್ವರ ಏನ್ರಿ? ಆ ಅಧರ್ಮ ಸ್ವರೂಪನು ಅಲ್ದರ ಮತಭ್ರಷ್ಟತೆ ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನ ಬರೋದು. ಅಧರ್ಮ ಸ್ವರೂಪನು ಅಂತ ಏನ್ ಮಾಡ್ತಾರೆ? ಅದರ ಅಪೊಸ್ತಲ ಪೌಲ ಅದನ್ನ ಕರೀತಾರೆ ಅಲ್ವರ. ಆಮೇಲೆ ಇದಕ್ಕೆ 7ನೇ ವಾಕ್ಯದಲ್ಲಿ ಏನ್ರಿ? ಮಿಸ್ಟ್ರಿ ಆಫ್ ಇನಿಕ್ವಿಟಿ ಅಂತ ಹೇಳ್ತಾರೆ. ನೋಡಿ ವಾಕ್ಯ ಓದನ. 2ನೇ ಥೆಸಲೋನಿಕ 2ನೇ ಅಧ್ಯಾಯ 7ನೇ ವಾಕ್ಯ ಓದಿ. 2 ಥೆಸಲೋನಿಯನ್ಸ್ 2nd ಚಾಪ್ಟರ್ 7 ವರ್ಸ್ ಓದಿ. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ನೋಡ್ರ, ಆದರೆ ಅಧರ್ಮವು ಇಲ್ಲ, ಅಧರ್ಮ ಅಂತ ಹಾಕ್ಬಿಡ್ತು, ಈಗಲೇ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸ್ತಾರೆ ಅಂತ. ಅದರ ಇಂಗ್ಲಿಷ್ ಬರ್ತಾರೆ ದ ಇನಿಕ್ವಿಟಿ ವಿಚ್ ನೌ ವರ್ಕತ್ ಅಂತ, ಮಿಸ್ಟ್ರಿ ಆಫ್ ಇನಿಕ್ವಿಟಿ ವಿಚ್ ನೌ ವರ್ಕತ್ ಸೀಕ್ರೆಟ್ಲಿ ಅಂತ ಹೇಳ್ತಾರೆ. ಅದರ ಆಮೇಲೆ ಬರ್ತಾರೆ, ಕಂಟಿನ್ಯೂ ಮಾಡಿ ಬ್ರದರ್. ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿಯೇ ಇರುವುದು. ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು. ಎಲ್ಲ ಕಡೆ ಕಾಣದ ಅಧರ್ಮ ಸ್ವರೂಪ ಹಾಕ್ಬಿಟ್ರು ಬಿಡಿ ಅಲ್ವರ. ಅಲ್ಲ ಇಂಗ್ಲಿಷಲ್ಲಿ ದ ವಿಕೆಡ್ ಒನ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ಮಿಸ್ಟ್ರಿ ಆಫ್ ಇನಿಕ್ವಿಟಿ, ಮ್ಯಾನ್ ಆಫ್ ಸಿನ್, ಅದರ ಸನ್ ಆಫ್ ಪೆಡಿಷನ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಎಲ್ಲ ಒಂದೇ ತರ ಇರ್ತಾರೆ. ಇನ್ನ ಯೇಸು ಕ್ರಿಸ್ತ ಏನ್ ಮಾಡ್ತಂತೆ? ಹಾಳು ಮಾಡುವಂತ ಅಸಹ್ಯ ವಸ್ತು ಅಂತ ಕರೀತಾರೆ. ದ ವಾಮಿನೇಷನ್ ದಟ್ ಮೇಕ್ ಇಟ್ ಡಿಸೊಲೇಟ್ ಅಂತ. ಮ್ಯಾಥ್ಯೂ 24:15 ಓದ್ರಿ. ಮ್ಯಾಥ್ಯೂ 24:15. ಆದದ್ದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂತ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳುಕೊಳ್ಳಲಿ. ನೋಡ್ರ, ಹಾಳು ಮಾಡುವಂತ ಅಸಹ್ಯ ವಸ್ತು. ಹಾಳು ಮಾಡೋಂತ ಎಂತ ವಸ್ತು? ಒಳ್ಳೆ ವಸ್ತುನ. ಅಸಹ್ಯ ವಸ್ತು, ಅಸಹ್ಯ ಅಂತ ಕರೀತಾರೆ ಇದಕ್ಕೆ ದೇವರು. ಅದರ ಹಿಂಗೆ ನೋಡ್ಬೇಕ್ರೆ ಇವೆಲ್ಲ ಎಷ್ಟೆಷ್ಟಿದೆ. ಅದರ ಅದಕ್ಕೆ ನಾವು ಆಂಟಿ ಕ್ರೈಸ್ಟ್ನ ಸ್ಟಡಿ ಮಾಡೋಕ್ಕಿಂತ ಮುಂಚೆ ಮೊದಲು ಏನು ಹೇಳ್ಬೋದ್ರೆ ಆಂಟಿ ಕ್ರೈಸ್ಟ್ನ ಮೀನಿಂಗ್ ಏನು ತಿಳ್ಕೊಬೇಕು, ಪದದ ಅರ್ಥ ಏನು. ಕ್ರಿಸ್ತ ವಿರೋಧಿ ಅಂದ್ರೆ ಇದು ಪದದ ಅರ್ಥ ಏನಪ್ಪ ಅಂತ ತಿಳ್ಕೊಬೇಕು ನೋಡಿ. ಅದರ ಅದಕ್ಕೆ ಕ್ರಿಸ್ತ ವಿರೋಧಿ, ಅದರ ವಿರೋಧಿ ಅಂದ್ರೆ ಏನು? ಅದರ ಹೇಳ್ರಿ, ನೀವು ಹೇಳ್ರಿ. ಕ್ರಿಸ್ತ ವಿರೋಧಿ ಅಂದ್ರೆ ಅರ್ಥ ಏನ? ಪದದಲ್ಲಿ ನಿಮ್ಗೆ ಏನು ಅರ್ಥ ಆಗ್ತಾರೆ? ಕ್ರಿಸ್ತನ್ಗೆ ಯಾರು ವಿರೋಧ ಇವತ್ತು? ಆಮೇಲೆ ಸೈತಾನ ವಿರೋಧಿ. ಆಮೇಲೆ ನೆಕ್ಸ್ಟ್ ಮನುಷ್ಯರಲ್ಲಿ ಯಾರಿದ್ದಾರೆ ಕ್ರಿಸ್ತನ್ಗೆ ವಿರೋಧವಾಗಿ ಯಾರಿದ್ದಾರೆ ಇವತ್ತು? ಅಯ್ಯಯ್ಯೋ, ಏನು ನಿಮ್ ಪ್ರಕಾರ ಯಾರು ಕ್ರಿಸ್ತನ್ ಯಾರು ವಿರೋಧನೇ ಇಲ್ವಾ? ಎಲ್ಲರೂ ಕ್ರಿಸ್ತನ್ ಅಂಗೀಕಾರ ಮಾಡ್ಬಿಟ್ಟವ್ರ? ಎಲ್ಲ ಕ್ರಿಸ್ತನ್ ಫ್ರೆಂಡ್ಸಾ? ಉಸಿರು ಬಾಯ್ ಬಿಡ್ರಿ ಸ್ವಲ್ಪ ದಯವಿಟ್ಟು ಪ್ಲೀಸ್. ಪಾಪದಲ್ಲಿ ಬಿದ್ದಿರೋರು. ಸರಿ, ಆಮೇಲೆ ಇನ್ಯಾರು? ಕ್ರಿಸ್ತನ ವಿಚಾರವಾಗಿ ಬೇಡ ಅನ್ನೋರು. ಅಲ್ವರಾ? ಹೇಳ್ರಿ ಬ್ರದರ್, ಗೋಪಾಲ ಬ್ರದರ್ ಹೇಳಿ. ಕ್ರಿಸ್ತನನ್ನು ಉಲ್ಲಂಘನೆ ಮಾಡೋರು. ಕ್ರಿಸ್ತನ ಉದಾಹರಣೆ ಮಾಡೋರು ಅಲ್ವರ? ಉಲ್ಲಂಘನೆ ಮಾಡೋರು. ಉಲ್ಲಂಘನೆ ಮಾಡೋರು. ಓಕೆ ಓಕೆ, ಸರಿ, ಗುಡ್. ಓಕೆನಾ? ಸರಿ,
ಅದಕ್ಕೆ ಏನ್ರಿ ಕ್ರಿಸ್ತನ ವಿರೋಧಿಗಳು ಯಾರಪ್ಪ ಅಂದ್ರೆ ಯಾರೆಲ್ಲ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದ್ಲು ಇವರೆಲ್ಲ ಏನ್ರಿ ಕ್ರಿಸ್ತನ್ಗೆ ವಿರುದ್ಧವಾಗಿರೋರು. ಯಾರ ಜೀಸಸ್ ಅಕ್ಸೆಪ್ಟ್ ಮಾಡಿದಿರಲ್ಲ ಯಾರೋ ಕ್ರಿಸ್ತನ್ಗೆ ಆಪೋಸಿಟ್ ಆಗಿರೋರೆ ಅದರ. ಉದಾಹರಣೆಗೆ ಯಾರೋ ಯಹೂದ್ಯರು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದಾರಾ? ಇಲ್ಲ ರೀ. ಅಂದ್ರೆ ಅವ್ರಿಗೆ ಅವರು ಕ್ರಿಸ್ತನ್ಗೆ ಏನಾಗಿದೆ ವಿರುದ್ಧವಾಗಿದ್ದಾರೆ. ಆಮೇಲೆ ಅನ್ಯ ಜನಾಂಗದವರು ಅವ್ರು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದಾರಾ? ಇಲ್ಲ, ಕ್ರಿಸ್ತನ್ಗೆ ಏನಾಗಿದೆ ವಿರುದ್ಧವಾಗಿದ್ದಾರೆ ಅಲ್ವರ. ಇಸ್ಲಾಂ ಧರ್ಮದವರು ಅದರ ಅವ್ರು ಕ್ರಿಸ್ತನ ಅಂಗೀಕಾರ ಮಾಡಿದಾರಾ? ಇಲ್ಲ, ಕ್ರಿಸ್ತನ್ಗೆ ವಿರುದ್ಧವಾಗಿದ್ದಾರೆ. ಇದು ಒಂದು ಅರ್ಥ. ಕ್ರಿಸ್ತ ವಿರೋಧಿ ಅಂದ್ರೆ ಓದಿದ್ದು ಒಂದು ಅರ್ಥ ಏನಾಗಿದೆ ಇದೆ ಅದರ. ಆದ್ರೆ ಇನ್ನೊಂದು ಅರ್ಥ ಕೂಡ ಸತ್ಯವೇದಲ್ಲಿದೆ. ಏನಪ್ಪ ಅದು? ಆದರೆ ಅದೇ ತುಂಬಾ ಇಂಪಾರ್ಟೆಂಟ್. ಇದಕ್ಕಿಂತ ಅದು ಇಂಪಾರ್ಟೆಂಟ್. ಏನಪ್ಪ ಅದು ಅಂತಂದ್ರೆ ಏನ್ರಿ, ಇದು ಅರ್ಥ ಮಾಡ್ಕೊಂಡು ಒಂದು ಎಕ್ಸಾಂಪಲ್ ನೋಡೋಣ. ಅದು ಏನಪ್ಪ ಎಕ್ಸಾಂಪಲ್ ಅಂದ್ರೆ, ಇವಾಗ ಆಂಟಿ ನ್ಯಾಷನಲಿಸ್ಟ್ ಅಂತ ಹೇಳ್ತಾರೆ ಅದರ. ಆಂಟಿ ನ್ಯಾಷನಲಿಸ್ಟ್ ಅಂದ್ರೆ ದೇಶದ್ರೋಹಿ ಅಂತ ಅರ್ಥ ಅದರ. ಸರಿ, ದೇಶದ್ರೋಹಿ ಅಂದ್ರೆ ಏನ್ ಹೇಳ್ರಿ? ದೇಶದ್ರೋಹಿ ಅಥವಾ ಆಂಟಿ ನ್ಯಾಷನಲಿಸ್ಟ್ ಅಂದ್ರೆ ಯಾರು? ಅದ ಅರ್ಥ ಏನು? ದೇಶಕ್ಕೆ ವಿರೋಧವಾಗಿ ಏನೋ ತಪ್ಪು ಮಾಡುತ್ತಾರೆ, ದೇಶ ಹಾಳು ಮಾಡುತ್ತದೆ ಮಾಡಿ. ಓಕೆ, ದೇಶಕ್ಕೆ ವಿರುದ್ಧವಾಗಿರೋಂಥವ್ರು ಅದರ ಕಾರ್ಯಗಳನ್ನ ಮಾಡೋರು ಯಾರವರು? ಅವರು ಹೊರಗಿನ ದೇಶದವರ ಅಥವಾ ನಮ್ಮ ದೇಶದವರೇನಾ? ನಮ್ಮ ದೇಶ. ನಮ್ಮ ದೇಶದವ್ರಿಗೆ, ನಮ್ಮ ದೇಶದಲ್ಲೇ ಇದ್ಕೊಂಡು ನಮ್ಮ ದೇಶ ವಿರುದ್ಧವಾಗಿನೇ ಕೆಲಸ ಮಾಡೋರಿಗೆ ಹೇಳಂಥದ್ದು ಏನಪ್ಪ ಅಂದ್ರೆ ದೇಶದ್ರೋಹಿ ಅಂತ ಹೇಳ್ತಾರೆ. ಅದು ಹೇಳಿದ್ರೆ ಆಂಟಿ ನ್ಯಾಷನಲಿಸ್ಟ್ ಅಂತ ಹೇಳ್ತಾರೆ. ಆಂಟಿ ನ್ಯಾಷನಲಿಸ್ಟ್ ನೇಷನ್ಗೆ ವಿರುದ್ಧವಾಗಿರೋದು ಆಂಟಿ ನ್ಯಾಷನಲಿಸ್ಟ್ ಅದರ. ರಾಜ್ಯಕ್ಕೆ ವಿರುದ್ಧವಾಗಿರೋರು. ಇದೇ ರೀತಿ ಕ್ರಿಸ್ತನ್ಗೆ ವಿರುದ್ಧವಾಗಿರೋರು ಯಾರು ಗೊತ್ತಾ? ಸತ್ಯವೇದ ಪ್ರಕಾರ ಅರ್ಥ ಅಂದ್ರೆ ಕ್ರೈಸ್ತವರಾಗೇ ಇದ್ದುಕೊಂಡು, ಕ್ರೈಸ್ತರಲ್ಲೇ ಇದ್ದುಕೊಂಡು ಕ್ರಿಸ್ತನ್ಗೆ ವಿರುದ್ಧವಾಗಿ ಕೆಲಸಗಳು ಮಾಡ್ತಾರೆ ಗೊತ್ತಾ? ಇದೇ ಬೈಬಲ್ ಹೇಳಂತ ಅರ್ಥ. ಕ್ರಿಸ್ತ ವಿರೋಧಿ. ಕ್ರಿಸ್ತನಲ್ಲೇ ಇರ್ತಾರೆ ಏನ್ರಿ, ಬೇರೆ ಧರ್ಮದವ್ರಲ್ಲ ರೀ, ಕ್ರಿಸ್ತನಲ್ಲೇ ಇರ್ತಾರೆ, ಕ್ರೈಸ್ತವರಾಗೇ ಇರ್ತಾರೆ. ಆದ್ರೆ ಕ್ರಿಸ್ತನ್ ವಿರುದ್ಧವಾಗಿ ಏನ್ ಮಾಡ್ತಾರೆ? ಎಲ್ಲಾ ಕೆಲಸಗಳನ್ನ ಮಾಡ್ತಾರೆ. ಅದಕ್ಕೆ ಇದೀಗ ಬೈಬಲ್ ಅನ್ನು ಕೊಡಂತ ಡೆಫಿನೇಷನ್ ಏನ್ರಿ? ಕ್ರಿಸ್ತ ವಿರೋಧಿ. ನೋಡ್ರ ಹೆಂಗಿದೆ ಟೈಟಲ್? ಕ್ರಿಸ್ತನ್ಗೆ ವಿರೋಧ. ಯಾರು? ಕ್ರೈಸ್ತವರಾಗಿ ಇದ್ದುಕೊಂಡು ಕ್ರಿಸ್ತನ್ ವಿರುದ್ಧವಾಗಿ ಏನ್ ಮಾಡೋದು? ಮಾಡೋಂಥವ್ರನ್ನೇ ಕ್ರಿಸ್ತ ವಿರೋಧ. ಅದಕ್ಕೆ ಆಂಟಿ ಕ್ರೈಸ್ಟ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದರ. ಸರಿ, ಬದಲು ಇದಕ್ಕೆ ಬೈಬಲ್ ಪ್ರೂಫ್ ಇದೆಯಾ? ಎಸ್, ಬೈಬಲ್ ಪ್ರೂಫ್ ಇದೆ. ಓದ ನೋಡಿದ್ದೀನಿ. ಎಲ್ಲಿ? 1 ಯೋಹಾನ 2ನೇ ಅಧ್ಯಾಯ 18 ಮತ್ತು 19 ಓದಿ. 1 John 2nd chapter 18 and 19 ಓದ್ರಿ. 1 ಯೋಹಾನ 2ನೇ ಅಧ್ಯಾಯ 18 ಮತ್ತು 19 ಓದ್ರಿ ನಿಧಾನಕ್ಕೆ. ಈಗ ಇದು ಕಡೆ ಗಳಿಗೆ ಆಗಿದೆ. ಕ್ರಿಸ್ತ ವಿರೋಧಿ ಬರುತ್ತಾನೆಂದು ನೀವು ಕೇಳಿದಿರಷ್ಟೇ. ಈಗಲೂ ಕ್ರಿಸ್ತ ವಿರೋಧಿಗಳು ಬಹು ಮಂದಿ ಎದ್ದಿದ್ದಾರೆ. ಅರೆ ಇರಿ ಒಂದ್ ನಿಮಿಷ. ಏನೋ ಇನ್ನಿಸ್ತಿ ಓದಿ. ಈಗಲೂ ಕ್ರಿಸ್ತ ವಿರೋಧಿಗಳು ಬಹು ಮಂದಿ ಎದ್ದಿದ್ದಾರೆ. ಅರೆ, ಆಗಲೇ ಕ್ರಿಸ್ತ ವಿರೋಧಿಗಳು ಬಹು ಮಂದಿ ಇದ್ದವರ? ಅಲ್ಲೇ ಇದೇನಪ್ಪ ಇದು? ನಾವು ಕ್ರಿಸ್ತ ವಿರೋಧಿ ಬರ್ತಾನೆ ಅಂತ ಎದುರು ನೋಡ್ತಾ ಇದ್ದೀರಿ. ಇಲ್ಲೇನ್ ಹೇಳ್ತಾರೆ ಅಪೊಸ್ತಲ ಯೋಹಾನ? ಆ ಕಾಲದಲ್ಲೇ ಕ್ರಿಸ್ತ ವಿರೋಧಿಗಳು ಎದ್ದಳವ್ರು ಅಂತೀವಿ ನೋಡ್ರಿ. ಅರೆ, ಹಂಗಂದ್ರೆ ಕ್ರಿಸ್ತ ವಿರೋಧಿ ಏನ್ರಿ? ಅಪೊಸ್ತಲ ಯೋಹಾನ ಕಾಲದಿಂದ ಹಿಡ್ದು ಯೇಸು ಕ್ರಿಸ್ತನ 2ನೇ ಬರಿಕೆವರೆಗೂ ಅಂದ್ರೆ ಸುಮಾರು 2000 ವರ್ಷವರೆಗೂ ಬದುಕಿರ್ತಾನ ನೋಡ್ರಿ. ಅದಕ್ಕೆ ಬೈಬಲ್ ಓದ್ಬೇಕು ಅಂತ ಹೇಳೋದು. ಸುಮ್ಮನೆ ಅವ್ನು ಪದ ಇಟ್ಕೊಂಡ್ಬಿಟ್ಟು ಕ್ರಿಸ್ತ ವಿರೋಧಿ ಬರ್ತಾರೆ, ಅವ್ರು 3.5 ವರ್ಷ ಆಳ್ವಿಕೆ ಮಾಡ್ತಾರೆ, ಹೊಡೆದು ಬಿಡ್ತಾರೆ, ಕಟ್ಬಿಡ್ತಾರೆ, ಕೂತ್ಕೊಂಡ್ಬಿಡ್ತಾರೆ ಅಂತಲ್ಲ ರೀ. ಇಷ್ಟು ಮಾತ್ರ ಅಲ್ಲ, ಎಷ್ಟು ಸ್ಪಷ್ಟವಾಗಿ ಯೋಹಾನ ಅಪೊಸ್ತಲ ಹೇಳೋದಿದು. ಏನ್ ಹೇಳ್ತವ್ರೆ? ಕ್ರಿಸ್ತ ವಿರೋಧಿ ಬರ್ತೆ ಅಂತ ಹೇಳಿದಿರಲ್ಲ, ಈಗಲೇ ಬಹು ಮಂದಿ ಏನಾಗಿದಾರಂತೆ? ಬಹು ಮಂದಿ, ಒಬ್ರಲ್ಲ, ಅದರ ಬಹು ಮಂದಿಗಳು ಏನಾಗಿದಾರಂತೆ? ಎದ್ದವ್ರು ನೋಡ್ತೀವಿ. ಮುಂದಕ್ಕೆ ಓದಿಬಿಡ್ತಾರೆ ನನಗೆ. ಇದರಿಂದ ಇದು ಕಡೆ ಗಳಿಗೆಯಾಗಿದೆ ಎಂದು ತಿಳ್ಕೊಳ್ಳುತ್ತೇವೆ. ಅವರು ನಮ್ಮನ್ನು ಬಿಟ್ಟು ಹೊರಟು ಹೋದರು, ಆದರೆ ಅವರು ನಮ್ಮವರಾಗಿರಲಿಲ್ಲ. ಅವರು ನಮ್ಮವರಾಗಿದ್ದರೆ ನಮ್ಮ ಜೊತೆಯಲ್ಲಿ ಇರುತ್ತಿದ್ದರು. ಆದರೆ ಅವರು ನಮ್ಮನ್ನು ಬಿಟ್ಟು ಹೋದರಿಂದ ಕ್ರೈಸ್ತರು ಎನಿಸಿಕೊಳ್ಳುವವರೆಲ್ಲರೂ ನಮ್ಮವರಲ್ಲವೆಂಬುದು ಸ್ಪಷ್ಟವಾಗಿ ತೋರಬಂತು. ನೋಡ್ರ, ಅಲ್ಲೇ ಐತ್ ನೋಡ್ರಿ ಅರ್ಥ. ಏನ್ ಕ್ಲೀನ್ ಆಗಿ ಹೇಳ್ತಾರೆ ಅಲ್ಲಿ? ಇದು ಕಡೆಗಳಿಗೆ ಎಂದು ತಿಳಿದುಕೊಳ್ಳಿರಿ. ಹೆಂಗಪ್ಪ? ಅವರು ನಮ್ಮನ್ನು ಬಿಟ್ಟು ಹೋದರು. ಯಾರು ಅವ್ರು ಬಿಟ್ಟು ಹೋದ್ರು? ಬಿಟ್ಬಿಟ್ಟು ಎಲ್ಗೋಗ್ಬಿಟ್ರ?
ಬಿಟ್ಬಿಟ್ಟು ಎಲ್ಲಿಗೆ ಹೋಗ್ಬಿಟ್ರ? ಬೇರೆ ಧರ್ಮಕ್ಕೆ ಹೋಗ್ಬಿಟ್ರ? ಬೇರೆ ವಿಶ್ವಾಸಕ್ಕೆ ಹೋಗ್ಬಿಟ್ರ? ಇಲ್ಲ ಇಲ್ಲ ರೀ, ಎಷ್ಟು ದಿನ ಹೇಳ್ತೀನಿ, ಅವರು ನಮ್ಮನ್ನು ಬಿಟ್ಟು ಹೋಗ್ಬಿಟ್ರು. ಅಪೋಸ್ತ ಉಪದೇಶಗಳನ್ನ ಬಿಟ್ಟೇನಾಗ್ಬಿಟ್ಟಾರೆ ಇವರು, ಹೊಟ್ಬಿಟ್ಟಿದಾರಂತೆ. ಯಾರೋ ಕ್ರೈಸ್ತವರೇ, ಕ್ರೈಸ್ತವರೇ ಏನ್ರಿ ಅಪೋಸ್ನ ಬಿಟ್ಟು ಏನ್ ಮಾಡೋರಂತೆ ಇವರು, ಹೊಟ್ಬಿಟ್ಟಿದಾರಂತೆ ನೋಡ್ರಿ. ಏನ್ ಮಾಡೋರಂತೆ ಕ್ರೈಸ್ತವರು? ಅಪೋಸ್ತ ಉಪದೇಶನ ಬಿಟ್ಟು ಹೊರಟೋಗಿದ್ದಾರೆ. ಆದರೆ ಅವರು ನಮ್ಮವರಾಗಿರ್ಲಿಲ್ಲ. ಅದೇನರ್ಥ? ಇವರೆಲ್ಲ ಒಂದು ಕಾಲದಲ್ಲಿ ಜೊತೆಗಿದ್ದವ್ರೆ, ಅಪೋಸ್ತ ಜೊತೆಗಿದ್ದವ್ರೆ, ಆದ್ರೆ ಇವರು ಜೊತೆಗಿರ್ಬೇಕು ಅಂತ ಬಂದಿಲ್ಲ ರೀ. ಅವರು ನಮ್ಮವರಾಗಿದ್ರೆ ಏನ್ರಿ, ಸತ್ಯದ ಉಪದೇಶದವರಾಗಿದ್ರೆ ನಮ್ ಜೊತೆಗೆ ಇರ್ತಾ ಇದ್ರು ಅದ್ರ. ಆದ್ರೆ ಅವರು ನಮ್ಮನ್ನು ಬಿಟ್ಟು ಹೋದುದರಿಂದ ಕ್ರೈಸ್ತರು ಎನಿಸಿಕೊಳ್ಳುವವರು ಎಲ್ಲರೂ ಏನ್ರಿ ನಮ್ಮವರು ಎಲ್ಲ ಎಂಬುದು ಸ್ಪಷ್ಟವಾಗಿ ತೋರಿ ಬರ್ತದೆ. ಅಂದ್ರೆ ಏನೋ, ಕ್ರೈಸ್ತವರಾಗಿ ಇದ್ಬಿಟ್ರೆ ಸುಮ್ಮನೆ ಏನ್ರಿ ಕ್ರೈಸ್ತವರೆಂದು ಎಣಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇವರೇ ಕ್ರಿಸ್ತ ವಿರೋಧಿಗಳು. ನೋಡ್ದ, ಏನ್ ನಮ್ ಡೆಫಿನಿಷನ್ ಬೇಕಾಗಿಲ್ಲ, ಬೈಬಲ್ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ. ಕ್ರೈಸ್ತವರಲ್ಲೇ ಇದ್ದುಕೊಂಡು ಕ್ರಿಸ್ತನ್ ವಿರುದ್ಧವಾಗಿ ಕೆಲಸ ಮಾಡೋರೆಲ್ಲ ಯಾರ್ರೀ? ಕ್ರಿಸ್ತ ವಿರೋಧಿಗಳು. ಅದಕ್ಕೆ ಅಪೋಸ್ತಲ ಉಪದೇಶ ನೆಲೆಗೊಳ್ಳಿಲ್ಲ ಇವರು, ಬಿಟ್ಟೇನಾಗ್ಬಿಟ್ರಲ್ಲ, ಕೊಟ್ಟೋಗ್ಬಿಟ್ರು. ಏನಕ್ಕೆ ಕೊಟ್ಟೋಗ್ಬಿಟ್ರು? ಆ ಉಪದೇಶದಲ್ಲಿ ಬಾಳಕ್ಕೇನಿಲ್ಲ ಅವ್ರಿಗೆ, ಆಗಲ್ಲ, ಇಂಟ್ರೆಸ್ಟ್ ಇಲ್ಲ. ಕಷ್ಟ ಅಂದ್ರ ಜೀರ್ಣ ಮಾಡ್ಕೊಳಕ್ ಕಷ್ಟ, ವಾಕ್ಯ ಕೇಳ ವಾಕ್ಯದ ಪ್ರಕಾರ ನಡ್ಕೊಳಕ್ ಕಷ್ಟ. ಆಯ್ತದ? ಈಸಿನ? ವಾಕ್ಯ ಹೇಳ್ತಾರೆ ಹಿಂಗ್ ನಡಿಬೇಕು ಹಂಗ್ ನಡಿಬೇಕು ಅಂದ್ರೆ ಆಗ್ತದ? ದೇಹ ಬಿಡ್ತದ? ಮನ್ಸು ಬಿಡ್ತದ? ಐತಲ್ಲ ಈಗೋ, ಅದರ ಸ್ವಾರ್ಥತನ ಐತಲ್ಲ, ಇದು ಬಿಟ್ಕೊಡಕ್ ಇಷ್ಟ ಇಲ್ಲ. ದೇವ್ರ ವಾಕ್ಯದ ಪ್ರಕಾರ ಬಾಳಕ್ಕೇನಿಲ್ಲ, ಇಷ್ಟ ಇಲ್ಲ. ಅದನ್ನ ಇವರೇನಂತ ಬಿಟ್ಟು ಹೋದ್ರು, ದುರುಪದೇಶಗಳನ್ನ ಬಿಟ್ಟು ಕೇಳ್ಕೊಂಡು ಹೊಟ್ಟೋದ್ರು ಅಂತ ಹೇಳ್ತಾರೆ. ಯಾರು? ಕ್ರೈಸ್ತವರಾಗಿ ಇದ್ದುಕೊಂಡೇ ಹೊಟ್ಟೋದ್ರು ಅಲ್ರ. ಇನ್ನೊಂದು ವಾಕ್ಯ ಓದಾನಂತೀನಿ, ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 28ರಿಂದ 30 ಓದ್ರಿ. ಆಕ್ಟ್ಸ್ ಆಫ್ ದ ಅಪೊಸ್ಟಲ್ಸ್ 20th ಚಾಪ್ಟರ್ 28-30 ಓದ್ರಿ. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಇಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿ ಎಲ್ಲಾ ಇಂಡಿನ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವುದು ನಾನು ಬಲ್ಲೆನು. ಏನ್ ಹೇಳ್ತಾರೆ? ವಾರ್ನಿಂಗ್ ಕೊಡ್ತಾರೆ ಅಂತೀನಿ. ಯಾರವರು ನಮ್ಮನ್ ಬಿಟ್ಟು ಹೋದ್ರಲ್ಲ, ಅವ್ರು ಏನ್ ಮಾಡ್ತಾರಂತೆ? ನಾನು ಹೋದ ಮೇಲೆ ಕ್ರೂರವಾದ ತೋಳುಗಳು ನಿಮ್ ನಡುವೆ ಬರ್ತಾರಂತೆ. ಏನರ್ಥ? ತೋಳಗಳು ಲಿಟಲ್ ತೋಳ ಬರ್ತಾವಂತ. ದುರುಪದೋಷಕರು, ಸುಳ್ಳು ಬೋಧನೆಗಳು ಮಾಡೋರು ಬರ್ತಾರಂತೆ. ಅಪೋಸಿಸ್ ಎಲ್ಲ ಹೋಗಿದ್ಮೇಲೆ ಇವ್ರು ಏನ್ ಮಾಡ್ತಂತೆ ಬಂದ್ಬಿಟ್ಟು? ಓದ್ರಿ. ಅವು ಇಂದಲೂ ಕನಿಕರಿಸುವುದಿಲ್ಲ. ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಇದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯನು ತಮ್ಮ ಹಿಂದೆ ಎಳೆಕೊಳ್ಳುವರು. ನೋಡ್ರ, ಮೇನ್ ನೋಡಿ ಹೇಳ್ತಾರೆ ಇವ್ರು ಏನಪ್ಪ ಮಾಡ್ತಾರೆ ಅಂದ್ರೆ ಏನ್ರಿ, ಕುರಿಯ ವೇಷದಲ್ಲಿ ತೋಳಗಳು ಬರ್ತಾವಂತೆ. ಇವ್ರು ಬಂದು ಏನ್ ಮಾಡ್ತಾರ? ಹಿಂಡನ್ನ ಕನಿಕರಿಸೋದಿಲ್ಲ ರೀ. ಅದರ ಏನ್ ಮಾಡ್ತಾರೆ ಅಂತಂದವರು ವ್ಯತ್ಯಾಸ ಬೋಧನೆ ಮಾಡ್ತಾರೆ ಅಂತಾರೆ. ಐಡೆಂಟಿಫಿಕೇಶನ್ ನೋಡಿರ್ತೀನಿ. ವ್ಯತ್ಯಾಸ ಬೋಧನೆ ಮಾಡಿ ಯೇಸುವಿನ ಶಿಷ್ಯನ್ರನ್ನ ತಮ್ಮ ಹಿಂದೆ ಏನ್ ಮಾಡ್ತಾರೆ ಅಂತ ಅಲ್ಲಿ ಹೇಳ್ಕೊಂಡು ಹೋಗ್ತಾರೆ ಅಂತಾರೆ. ಯಾರು ಶಿಷ್ಯನ್ರು? ಯೇಸುವಿನ ಶಿಷ್ಯನ ಏನೋ ತನ್ನನ್ನು ತಾನೇ ನಿರಾಕರಿಸಿ ಶಿಲ್ವೆ ಎತ್ಕೊಂಡು ಕ್ರಿಸ್ತಿಂದ ಹೋಗ್ಬೇಕು ಅಂತ ಹೇಳ್ತಾರಲ್ಲ, ಇದನ್ನ ಬಿಟ್ಬಿಟ್ಟು ತನ್ನಿಂದ ಏನ್ ಮಾಡೋದಂತೆ? ಏನ್ರಿ ಸೆಳೆಕೊಂಡು ಹೋಗ್ತಾರಂತೆ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಅನೇಕ ತಪ್ಪು ಉಪದೇಶಕರು ಬಂದು ತಪ್ಪಾದ ಉಪದೇಶಗಳನ್ನ ಮಾಡಿ ಅನೇಕ ಜನಗಳ ತನ್ನಿಂದ ಏನ್ ಮಾಡ್ತಾನೆ ಹೇಳ್ಕೊಂಡು ಹೋಗ್ತಂತೆ. ಅಂದ್ರೆ ಕ್ರಿಸ್ತ ವಿರೋಧಿ ಅಂದ್ರೆ ಯಾರಪ್ಪ ಅಂದ್ರೆ, ಕ್ರಿಸ್ತನಲ್ಲೇ ಇದ್ದುಕೊಂಡು ಕ್ರಿಸ್ತನ ವಿರುದ್ಧವಾಗೇ ತಪ್ಪಾದಂತ ಉಪದೇಶಗಳನ್ನ ಮಾಡಿ ಎಲ್ಲ ಏನ್ರಿ ಈ ಒಂದು ಉಪದೇಶ ಕೇಳಂತ ಸಹೋದರ ಸಹೋದರಿಗಳನ್ನ ಕ್ರಿಸ್ತನಿಂದೇ ಕರ್ಕೊಂಡು ಹೋಗ್ತೀರಾ, ತನ್ನ ಹಿಂದೆ ಕರ್ಕೊಂಡು ಹೋಗಿರಂತ ಒಂದು ಗುಂಪು ಅಲ್ವರ. ಅದಕ್ಕೆ ನಾವೇನ್ ಮಾಡ್ಬೇಕು? ಇಂಥ ಒಂದು ವಿಚಾರನ ಸತ್ಯವೇದ ಮುಖಾಂತರ ನೋಡ್ಬೇಕು ಅಲ್ರ. ನೋಡಿ, ಅದಕ್ಕೆ ಅಪೊಸ್ತಲ ಪೌಲು ಇನ್ನ ಇದು ಡೆಫಿನೇಷನ್ ಕೊಡ್ತಾರೆ, ಹೆಂಗ್ ಕಂಡಿಡಿಬೇಕು ಈ ಕ್ರಿಸ್ತ ವಿರುದ್ಧಗಳನ್ನ ಹೆಂಗ್ ಕಂಡಿಡಿಬೇಕು ಅಂತ ಹೇಳ್ತಾರೆ. 1ನೇ ಯೋಹಾನ 4ನೇ ಅಧ್ಯಾಯ 1-3. ಇಲ್ಲಿ ಬೇರೆ ಬ್ರದರ್ ಸಿಸ್ಟರ್ಸ್ ಎಲ್ಲ ಯಾರು ಓದ್ತಾನೆ ಇಲ್ವಲ್ಲ? ಜಯಪ್ರಕಾಶ್ ಬದರೋ, ಪೀಟರ್ ಪ್ರಕಾಶ್ ಬದರೋ,
ಪ್ರೇಮ ಸಿಸ್ಟರು ಎಲ್ಲ ಓದ್ರಿ ಬೈಬಲ್ಗಳನ್ನ. ಭವ್ಯ ಸಿಸ್ಟರು ಓದ್ರಿ, ಎಲ್ಲರೂ ಬೈಬಲ್ ತೆಗಿರಿ, ಓದ್ರಿ. 1 ಯೋಹಾನ 4ನೇ ಅಧ್ಯಾಯ 1-3. ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲಾ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ನೋಡ್ರ, ಯಾರು ಬಂದಂತೆ ಲೋಕದಲ್ಲಿ? ಸುಳ್ಳು ಪ್ರವಾದಿಗಳು. ನಾನು ಪ್ರವಾದಿ ಹೇಳ್ತೀನಿ, ನಾನು ಪ್ರವಾದನೆ ಹೇಳ್ತೀನಿ, ನಾನು ಹಂಗೆ ಹೇಳ್ತೀನಿ ಹಿಂಗೆ ಹೇಳ್ತೀನಿ ಅಂದ್ಬಿಟ್ಟು ಎಷ್ಟೋ ಜನ ಲೋಕದಲ್ಲಿ ಮಾಡೋರು ಬಂದಂತ. ಇವ್ರಲ್ಲ ಯಾರಂತ? ಒಳ್ಳೆ ದೇವ್ರ ಪ್ರವಾದಿಗಳ? ಸುಳ್ಳು ಪ್ರವಾದಿಗಳು. ಹುಷಾರಾಗಿರ್ರಿ, ಇವ್ರು ನಂಬಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಸರಿ, ಹೆಂಗ್ ಚೆಕ್ ಮಾಡೋದು? ನೀನು ನಂಬಡೋದ್ರೆ ನಾವು ಹೆಂಗ್ ಚೆಕ್ ಮಾಡೋದ? ಅದರ ಅದಕ್ಕೆ ಅಲ್ಲೇ ಕೊಡ್ತಾವೆ ಚೆಕಿಂಗ್ ಮೀಟ್ರ್, ಟೆಸ್ಟಿಂಗ್ ಮೀಟ್ರ್. ಏನದು? ಪ್ರೇರಿಸುವಂತವನು ದೇವರ ಆತ್ಮನೇ ಎಂದು ತಿಳಿದುಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ, ಲಕ್ಷಣವೇನೆಂದರೆ, ಹೆಂಗ್ ಕಂಡಿಡಿಯೋದು ಏನೆಂದರೆ, ಮನುಷ್ಯನಾಗಿ ಬಂದ ಯೇಸುಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು. ಯೇಸು ಕ್ರಿಸ್ತು ಮಾಂಸದಲ್ಲಿ ಬಂದ್ರು, ಮನುಷ್ಯನಾಗಿ ಬಂದ್ರು. ಮನುಷ್ಯನಾಗಿ ಬಂದು ನಮ್ಗೆ ಏನ್ ಮಾಡೋ? ಪ್ರಾಣ ಕೊಟ್ರು ಅಂತ ಹೇಳೋದು ದೇವರಿಂದ ಬರಂತದ್ದು ಅಲ್ವರಾ? ಇದನ್ನ ಎಷ್ಟು ಜನ ಕ್ರೈಸ್ತವ್ರು ನಂಬ್ತಾರ? ಕ್ರೈಸ್ತವ್ರ? ಅಯ್ಯೋ, ದೇವ್ರೇ ಬಂದ್ಬಿಟ್ರು, ದೇವರೇ ಬಂದು ನಮ್ಗೆ ಏನ್ ಮಾಡಿಸಿದ್ರು? ಪ್ರಾಣ ಕೊಟ್ಬಿಟ್ರು ಹಂಗೆ ಹೇಳ್ತಾರೆ ಇಲ್ಲಿ. ಯೇಸು ಕ್ರಿಸ್ತು ದೇವರ ಕುಮಾರನು ನಮಗಾಗಿ ಮಾಂಸದಲ್ಲಿ ಬಂದು ಈ ದೇಹದಲ್ಲಿ ತನ್ನ ಶಿಲ್ಬೆಯಲ್ಲಿ ತನ್ನ ಪ್ರಾಣ ಕೊಟ್ರು, ತನ್ನ ರಕ್ತನ ಸುರಿಸೋದು ನಮ್ಗಾಗಿ ಅಂತಂದ್ಬಿಟ್ಟು ಇದು ಹೇಳೋದು ದೇವರ ಏನ್ರಿ ಉಪದೇಶ. ಇದು ವಿರುದ್ಧವಾಗಿರೋಂಥ ಎಲ್ಲ ಉಪದೇಶ ನೀವು ಓದ್ತೀನಿ ಕೇಳಲ್ಲ. ತ್ರೈಕತ್ವ ಉಪದೇಶ, ತ್ರೈಕತ್ವ ಉಪದೇಶ ನಂಬರ್ ಎಲ್ಲರೂ ಕ್ರಿಸ್ತ ವಿರೋಧಿ ಅಂತ ಬಹು ಸ್ಪಷ್ಟವಾಗಿ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ನೋಡ್ತೀವಿ ಯಾರೋ ಅಪೊಸ್ತಲ ಯೋಹಾನ ಹೇಳ್ತಾರೆ ಅಂತೀನಿ. ಆಮೇಲೆ ಕಂಟಿನ್ಯೂ ಮಾಡಿ ಇಷ್ಟ ನೆಕ್ಸ್ಟ್. ಯೇಸುವನ್ನು ಒಪ್ಪದೆ ಇರುವ ಆತ್ಮವು ದೇವರಿಂದ ಪ್ರೇರಿತವಾದದ್ದಲ್ಲ, ಅದು ಕ್ರಿಸ್ತ ವಿರೋಧಿಯ ಆತ್ಮವಾಗಿದೆ. ನೋಡ್ರ, ಅದು ಬರುವುದೆಂಬುದನ್ನು ಬರುವುದೆಂಬುದನ್ನು ನೀವು ಕೇಳಿದ್ದೀರಲ್ಲ, ಈಗಲೂ ಲೋಕದಲ್ಲಿ ಅದೇ. ನೋಡ್ರ, ಏನ್ ಹೇಳ್ತಾರಲ್ಲಿ? ಏನ್ರಿ ಏನ್ರಿ ಕ್ರಿಸ್ತ ವಿರೋಧಿಯ ಆತ್ಮ ಅದು. ಅದರ ಕ್ರಿಸ್ತನನ್ನು ಒಪ್ಪಿಕೊಳ್ಳದೆ, ಯಾವ ಕ್ರಿಸ್ತನ ಒಪ್ಪಿಕೊಳ್ಳದೆ, ಕ್ರಿಸ್ತನ ಮಾಂಸದಲ್ಲಿ ಬಂದು ನಮ್ಗಾಗಿ ಪ್ರಾಣನ ಕೊಟ್ಟರು ಅಂತಬಿಟ್ಟು ಈ ಉಪದೇಶನ ಒಪ್ಪಿಕೊಳ್ಳದೆ, ದೇವರೇ ಬಂದ್ಬಿಟ್ರು, ದೇವರೇ ನಮ್ಗೆ ಪ್ರಾಣ ಕೊಟ್ಬಿಟ್ರು ಅಂತ ಹೇಳ್ತಾರಲ್ಲ, ಈ ಉಪದೇಶ ನಂಬೋರು ಎಲ್ಲರೂ, ಉಪದೇಶ ಮಾಡೋರು ಎಲ್ಲರೂ ಕ್ರಿಸ್ತ ವಿರೋಧಿಗಳು. ಅದರ ಕ್ರಿಸ್ತ ವಿರೋಧಿ ಬರ್ತೇನೆ ಅಂತ ಹೇಳಿದೀನಿ, ಆದ್ರೆ ಆಡಿ ನಿಮ್ಮಲ್ಲಿ ಏನಾಗಿದ್ದಾರೆ? ತುಂಬಾ ಕ್ರಿಸ್ತ ವಿರೋಧಿಗಳು ಇದ್ದಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ಏನ್ ಮಾಡಿದ್ದು? ಈಗಲೇ ಲೋಕದಲ್ಲಿ ಇದೆ ಅಂತ ಅದಕ್ಕೆ ಹೇಳಿದ್ದು. ಅದರ ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ ಎಂದ್ರೆ ಕ್ರಿಸ್ತ ವಿರೋಧಿ. ಇನ್ನೊಂದು ವಾಕ್ಯ ಓದಿದ್ದೀರಿ, 1 ಯೋಹಾನ 2ನೇ ಅಧ್ಯಾಯ ಏನ್ರಿ 22ನೇ ವಾಕ್ಯ. 1 John 2:22. 1 John 2:22 ಓದಿ. ಯೇಸುವು ಕ್ರಿಸ್ತನಲ್ಲ ಎನ್ನುವವನು ಸುಳ್ಳುಗಾರನಲ್ಲವಾದರೆ ಸುಳ್ಳುಗಾರನು ಬೇರೆ ಎಲ್ಲಿದ್ದಾನೆ? ಯಾವನಾದರೂ ತಾನು ತಂದೆಯನ್ನು ಮಗನನ್ನು ಅರಿಯೆನು ಎಂದು ಹೇಳಿದರೆ ಅವನೇ ಕ್ರಿಸ್ತ ವಿರೋಧಿ. ನೋಡ್ರ, ನಾನೇನು ಬೇರೆ ಹೇಳ್ತಾ ಇದ್ದೀನ? ಅದರಲ್ಲೇ ಕೊಟ್ಟರು 22nd ವರ್ಸಲ್ಲಿ ಕ್ರಿಸ್ತ ವಿರೋಧಿ ಯಾರಪ್ಪ ಅಂತ ಅಂದ್ರ, ತಂದೆ ಮಗವನ್ನು ಅರಿಯನು ಎಂದು ಹೇಳಿದ್ರೆ ಅವ್ರೇ ಅಂತೆ ಕ್ರಿಸ್ತ ವಿರೋಧಿ. ಈ ದುರುಪದೇಶ ನಂಬರೇ ಕ್ರಿಸ್ತ ವಿರೋಧಿಗಳು ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಅದಕ್ಕೆ ಏನ್ರಿ ನಾವು ಕ್ರಿಸ್ತ ವಿರೋಧಿ ಅಂತ ಹುಡುಕ್ಬೇಕಾದ್ರೆ ಯಾವ್ದೊಬ್ಬ ವ್ಯಕ್ತಿನ ಹುಡುಕೋದಲ್ಲ ರೀ. ಒಬ್ಬ ವ್ಯಕ್ತಿ 2000 ವರ್ಷ ಬದುಕಕ್ಕೆ ಸಾಧ್ಯನಾ? ಏನು ಅಪೊಸ್ತಲ ಯೋಹಾನ ಕಾಲದಿಂದ ಹಿಡಿದು ಯೇಸು ಕ್ರಿಸ್ತನ 2ನೇ ಬರಿಕೆವರೆಗೂ ಸುಮಾರು 2000 ವರ್ಷ ಮನುಷ್ಯ ಬದುಕೋದಕ್ಕೆ ಸಾಧ್ಯನಾ? ಖಂಡಿತವಾಗ ಸಾಧ್ಯ ಇಲ್ಲ ರೀ, ಅಲ್ವರ? ಅದಕ್ಕೆ ಏನ್ರಿ ಕ್ರಿಸ್ತ ವಿರೋಧಿ ಅಂತಂದ್ರೆ ಹೆಂಗಪ್ಪ ಅಂದ್ರೆ, ಕ್ರಿಸ್ತನು ಯಾರು ಅಂತ ನಾವೇನ್ ಮಾಡ್ಕೋ ಓದಿದ್ರಿ ಎಲ್ಲ. ಕ್ರಿಸ್ತನ ಯಾರು? ಕ್ರೈಸ್ಟ್ ಅಂದ್ರೆ ಯಾರು? ನಾವು ಬೇಸಿಕ್ ಕ್ಲಾಸಲ್ಲಿ ಫಸ್ಟ್ ಕ್ಲಾಸಲ್ಲಿ ಓದಿದಿರಲ್ಲ, ಸ್ತ್ರೀಯ ಸಂತತಿ ಕ್ಲಾಸಲ್ಲಿ ಓದಿದಿರಲ್ಲ. ಸ್ತ್ರೀಯ ಸಂತತಿ ಅಂದ್ರೆ ಯಾರು? ಯಾರು ಹೇಳ್ತೀರಿ ನೋಡೋಣ? ಸ್ತ್ರೀ ಸಂತತಿ ಯಾರಪ್ಪ? ಯಾರು? ಬರೀ ಸಭೆನಾ? ಬರೀ ಯೇಸುನಾ? ಸಭೆ ಮತ್ತೆ ಯೇಸು. ಕರೆಕ್ಟಾ? ಇವರಿಬ್ಬರು ಸೇರ್ಬಿಡ್ತಾನೆ ಸ್ತ್ರೀ ಸಂತತಿ ಆಗೋದು. ಕರೆಕ್ಟಾ? ಯೇಸು ಕ್ರಿಸ್ತ ಒಬ್ರೇನಾ?
ಇಲ್ಲ. ಹೌದು ಯೇಸು ಕ್ರಿಸ್ತು ಒಬ್ರೇ ಆಗಿದ್ರೆ ಶೇತಾನ ಅವಾಗೆ ನಾಶ ಮಾಡ್ಬಿಟ್ಟಿರೋರು. ಸಭೆ ಒಬ್ರೇನಾ ಅಂದ್ರೆ ಇಲ್ಲ ರೀ. ಕ್ರಿಸ್ತನು ಈ ದೇಹಕ್ಕೆ ತಲೆ. ಈ ದೇಹ ಯಾರಪ್ಪ ಅಂದ್ರೆ ಸಭೆ. ಅಂದ್ರ ಶಿರಸ್ಸು ಮತ್ತೆ ದೇಹ ಎರಡೂ ಸೇರ್ಬಿಟ್ಟು ನಾವೇನ್ ಮಾಡ್ತೀರಿ, ಇದು ಕ್ರಿಸ್ತನು ಅಂತ ಹೆಂಗ್ ಹೇಳ್ತಿರೋ ಅದೇ ತರ ಕ್ರಿಸ್ತ ವಿರೋಧಿ ಕೂಡ ಒಬ್ಬ ವ್ಯಕ್ತಿ ಅಲ್ಲ. ಅದಕ್ಕೆ ಒಬ್ರು ಹೆಡ್ ಇದ್ದಾರೆ, ಅದಕ್ಕೆ ಒಂದು ಬಾಡಿ ಮೆಂಬರ್ಸ್ ಏನಾಗಿದ್ದಾರೆ ಅಲ್ಲಿ ಅದರಾಗಿದ್ದಾರೆ. ಸುಳ್ಳು ಸಭೆ ಏನಾಗಿದ್ದಾರೆ, ಸದಸ್ಯರುಗಳಿದ್ದಾರೆ. ಅದಕ್ಕೆ ಒಂದು ಶಿರಸ್ಸು ಅಂತ ಕೂಡ ಏನಾಗಿದೆ ಇದೆ. ಅದಕ್ಕೆ ನಾವು ನೋಡ್ಬೇಕಾರೆ ಏನಪ್ಪ ನೋಡ್ಬೇಕು ಆಂಟಿ ಕ್ರೈಸ್ಟ್ ಅಲ್ಲಿ ಅಂತಂದ್ರೆ, ಒಂದು ಕರಪ್ಟ್ ರಿಲಿಜಿಯಸ್ ಸಿಸ್ಟಮ್ ನೋಡ್ಬೇಕು. ಹುಡುಕ್ಬೇಕಾರೆ ಒಬ್ಬ ವ್ಯಕ್ತಿ ಹುಡುಕ್ರೆ ನಮ್ಗೆ ಸತ್ಯವೇದದಲ್ಲಿ ಎಲ್ಲೂ ಸಿಕ್ಕಲ್ಲ. ಕ್ರಿಸ್ತ ವಿರೋಧಿ ತರ ಯಾರು ನೋಡ್ಬೇಕು? ಒಬ್ಬ ಕರಪ್ಟ್ ಆಗಿರೋಂಥ ಒಂದು ಧಾರ್ಮಿಕ ಸಂಸ್ಥೆನ ಸತ್ಯವೇದದಲ್ಲಿ ನಾವೇ ಮಾಡ್ಬೇಕು, ಹುಡುಕ್ಬೇಕು ಅಲ್ವರ. ಒಬ್ಬ ವ್ಯಕ್ತಿನ ಹುಡುಕ್ರೆ ಸಿಗ್ತಾರ ಅಂದ್ರೆ ಒಬ್ಬ ವ್ಯಕ್ತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ರೀ ಅಲ್ವರ. ಸರಿ, ಇವಾಗ 1 ಥೆಸಲೋನಿಕ 5ನೇ ಅಧ್ಯಾಯ 1-4 ಓದ್ರಿ ಅಂತೀನಿ. ನಾವೇನ್ ಮಾಡ್ಬೇಕು ಅಂದ್ರೆ ಇವಾಗ ಏನ್ರಿ, ಯಾಕೆ ಅಪೊಸ್ತಲ ಪೌಲು ಕ್ರಿಸ್ತ ವಿರೋಧಿ ಬಗ್ಗೆ ಪತ್ರ ಬರೀತಾರೆ ಥೆಸಲೋನಿಕ ಸಭೆಗೆ ಸ್ವಲ್ಪ ಏನ್ ಮಾಡೋಣ, ಅರ್ಥ ಮಾಡ್ಕೊಳ್ಳೋಣ. ಅದರ ಓದ್ರಿ ಅಂತೀನಿ. ಎಲ್ಲಿ ನಮ್ಮ ಜಯಪ್ರಕಾಶ್ ಬುದ್ಧರ, ಜಯಪ್ರಕಾಶ್ ಬದರ್ ಇದಿರಲ್ಲ ಇನ್ನಲ್ಲಿ. ಪೀಟರ್ ಪ್ರಕಾಶ್ ಬದರ್ ಹೆಸರು ಕರೆದಿದ ತಕ್ಷಣ ಮಯ ಆಗ್ಬಿಟ್ರಲ್ಲ ಇವರು. ಎಲ್ಲಿ ಜಯಪ್ರಕಾಶ್ ಬದರ್, ಪೀಟರ್ ಬದರ್? ಸರಿ, ಓಕೆ. ಯಾರು ಓದ್ರಿ 1 ಥೆಸಲೋನಿಕ 5ನೇ ಅಧ್ಯಾಯ 1-4. 1-4. ಸಹೋದರರೇ, ಹ್ಮ್. ಸಹೋದರರೇ, ಈ ಸಂಗತಿಗಳು ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ. ಹ್ಮ್. ರಾತ್ರಿ ಕಾಲದಲ್ಲಿ ಹ್ಮ್. ಕಳ್ಳನು ಹೇಗೆ ಬರುತ್ತಾನೋ ಹ್ಮ್. ಹಾಗೆಯೇ ಹ್ಮ್. ದಿನವು ನೀವೇ ಚೆನ್ನಾಗಿ ತಿಳಿದಿದ್ದೀರಲ್ಲ. ನೋಡ್ರ, ನಿಮಗೆ ಚೆನ್ನಾಗಿ ಗೊತ್ತಿದೆಯಲ್ಲ ಅಂತ ಹೇಳ್ತಾರೆ. ಸಹೋದರರೇ, ಆ ದಿನಗಳು ಆ ಸಂಗತಿಗಳನ್ನ ಹೇಳೋಂಥ ಅವಶ್ಯಕತೆ ನಿಮ್ಗಿಲ್ಲ, ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾರೆ. ಯಾವ ದಿನಗಳು, ಯಾವ ಗಳಿಗೆಗಳು ಅಲ್ವರ? ಯಾವ ದಿನಗಳು ಯಾವ ಗಳಿಗೆಗಳು ಅಂತ ಸ್ವಲ್ಪ ಮೇಲೆ ಓದಿದ್ರೆ 1 ಥೆಸಲೋನಿಕ 4:16 ಓದಿದ್ರೆ ಕ್ರಿಸ್ತನ 2ನೇ ಬರಿಕೆಯ ಬಗ್ಗೆ ಹೇಳ್ತಾರದು. ಅದಕ್ಕೆ ಥೆಸಲೋನಿಕ ಸಭೆಯಲ್ಲಿ ಏನ್ ಮಾಡ್ಬಿಟ್ರು ಅಂದ್ರೆ, ಏನ್ರಿ ಓ ಕ್ರಿಸ್ತನ 2ನೇ ಬರಿಕೆ ಬಗ್ಗೆ ಫಸ್ಟೇ ಸಭೆಗೆ ಗೊತ್ತಿರ್ತದಾ? ಹಂಗಿರ್ಬೇಕು, ಕ್ರಿಸ್ತನು ಆಡಿ ಬಂದ್ಬಿಟ್ಟಾರೆ ಅಂತ ಏನ್ ಮಾಡಿದ್ರು, ಪ್ರಚಾರ ಮಾಡಕ್ ಶುರು ಮಾಡ್ಬಿಟ್ರು ಥೆಸಲೋನಿಕ ಸಭೆಯಲ್ಲಿ. ಅದನ್ನ ಉಪದೇಶನ ಕರೆಕ್ಷನ್ ಮಾಡ್ತಾ ಅಪೊಸ್ತಲ ಪೌಲ್ ಬರೀತಾರೆ. ನೋಡಪ್ಪ, ಹಂಗಲ್ಲ ಸಹೋದರರೇ, ಕ್ರಿಸ್ತನ 2ನೇ ಬರಿಕೆ ಬಂದ್ಬಿಟ್ಟ ಅಂದ್ರೆ ಯಾರೋ ಅಷ್ಟು ಈಜಿಯಾಗಿ ನಂಬಕ್ ಹೋಗ್ಬೇಡಿ. ಯಾಕಂದ್ರೆ ಕ್ರಿಸ್ತನ 2ನೇ ಬರಿಕೆ ಬರೋದಕ್ಕಿಂತ ಮುಂಚೆ ಕ್ರಿಸ್ತ ವಿರೋಧಿ ಬರ್ಬೇಕಪ್ಪ. ಅವ್ನು ಬಂದು ಅನೇಕ ಕೆಲಸಗಳೆಲ್ಲ ಮಾಡ್ಬೇಕು. ತಾನೇ ದೇವ್ರು ಎಂದುಕೊಂಡು ದೇವರ ಗರ್ಭಗುಡಿಲಿ ಕೂತ್ಕೊಬೇಕು. ಮೊದಲು ಮತಭ್ರಷ್ಟ ಉಂಟಾಗ್ಬೇಕು, ಆಮೇಲೆ ಅವ್ನು ಬಯಲಿಗೆ ಬರ್ಬೇಕು ಅಂತ ಏನ್ ಮಾಡ್ತಾರೆ, ಇವೆಲ್ಲ ವಿಚಾರಗಳು ಏನ್ ಮಾಡ್ತಾರೆ ಅವ್ರು ಹೇಳ್ತಾರೆ ನೋಡಿದ್ದೀನಿ ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಆಗಲಿ. ಅದಕ್ಕೆ ಥೆಸಲೋನಿಕ ಸಭೆಗೆ 2ನೇ ಪತ್ರಿಕೆಯಲ್ಲಿ ಅಂತ್ಯಕ್ರಿಸ್ತ ಬಗ್ಗೆ ಅಥವಾ ಕ್ರಿಸ್ತ ವಿರೋಧಿ ಬಗ್ಗೆ ಬರೆಯೋದು ಅದರ. ಸರಿ, ಅವನೇನ್ ಮಾಡ್ತಾನೆ ಅಂತ ನಾವು ವಾಕ್ಯದಲ್ಲಿ ಏನ್ ನೋಡಿದ್ರೆ, ಅವಾಗೆ ಅವನ್ ತಾನೇ ದೇವ್ರಂದುಕೊಂಡು ದೇವರ ಗರ್ಭಗುಡಿಯಲ್ಲಿ ಏನ್ ಮಾಡ್ತಾನೆ, ಅವನು ಬಂದು ಕೂತ್ಕೊಂತಾನೆ ಅಂತಬಿಟ್ಟು ಅಲ್ರ. ತಾನು ದೇವರಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕೂತುಕೊಳ್ತಾನೆ. ಏನ್ ದೇವರ ಗರ್ಭಗುಡಿ ಅಂತಂದ್ರೆ, ಲಿಟ್ರಲ್ ಆಗಿರೋ ಟೆಂಪಲ್ ಅಲ್ಲಿ ದೇವರು ವಾಸ ಮಾಡ್ತಾರಾ? ದೇವರ ಆಲಯ ಯಾರು ಹೇಳಿ? ನಾವೇ ಬ್ರದರ್. ನಾವೇ ದೇವರ ಆಲಯ ಅಲ್ವರ. ಓದಿ 1 ಕೊರಿಂಥ 6:19. 1 ಕೊರಿಂಥ 6:19 ಓದಿ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಮಗೆ ತಿಳಿಯದು. ದೇವರ ಗರ್ಭಗುಡಿ ಬಂತು ನೋಡ್ರಿ ಅಂತೀನಿ. ಹಂಗಾರೆ ದೇವರ ಗರ್ಭಗುಡಿಲಿ ಇವನು ಬಂದು ಕೂತ್ಕೊಂತಾನೆ. ಏನ್ ಮೀನಿಂಗು? ಎಲ್ಲೋ ಬಿಲ್ಡಿಂಗ್ ನಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾನಲ್ಲ, ಸಭೆ ಒಳಗೆ ಬರ್ತಾನೆ ಅಂತ ಅರ್ಥ ಅದರ. ಹಂಗಾರೆ ಈ ಒಂದು ಕ್ರಿಸ್ತ ವಿರೋಧಿ ಸಭೆಯೊಳಗೆ ಬರ್ತಾನೆ. ನೇಮ್ ಮೀನಿಂಗು ಹೆಂಗ್ ಬರ್ತಾನೆ? ಸುಳ್ಳು ಉಪದೇಶಗಳ ಮುಖಾಂತರ ಬರ್ತಾನೆ ಅಲ್ವಾ. ಅದಕ್ಕೆ ಹೇಳೋದು ಏನ್ ಹೇಳ್ತಾರೆ, ಏನೇ 2ನೇ ಥೆಸಲೋನಿಕ 2:3 ಏನ್ ನೋಡಿದ್ರಿ? ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕಂದ್ರೆ ಮೊದಲು ಏನಾಗಬೇಕು? ಮತಭ್ರಷ್ಟತೆ ಉಂಟಾಗಬೇಕು. ಆಮೇಲೆ ಅಧರ್ಮ ಸ್ವರೂಪ ಏನಾಗಬೇಕು? ಬಯಲಿಗೆ ಬರ್ಬೇಕ್ರಿ. ಮತಭ್ರಷ್ಟತೆ ಉಂಟಾಗಬೇಕು. ಏನ್ ಮತಭ್ರಷ್ಟತೆ ಅಂದ್ರೆ ಏನರ್ಥ? ಮತ ಭ್ರಷ್ಟತೆ ಅಂದ್ರೆ ಅರ್ಥ ಏನು? ಮತ ಅಂದ್ರೆ ಏನು? ಧರ್ಮ, ನಂಬಿಕೆ, ವಿಶ್ವಾಸ ಇದು ಭ್ರಷ್ಟ ಆಗ್ಬೇಕಂತೆ.
ಅಂದ್ರೆ ಅಪೋಸಸ್ ಎಲ್ಲ ಇರ್ಬೇಕಾದ್ರೆ ಅಪೋಸಸ್ ಉಪದೇಶಗಳು ಏನಾಗಿತ್ತು ಇತ್ತು ನೋಡ್ರಿ. ಈ ಉಪದೇಶ ಹೋಗಿ ದುರುಪದೇಶಗಳು ಏನಾಗಬೇಕಂತೆ ಬರ್ಬೇಕಂತೆ ನೋಡಿ. ಫಸ್ಟ್ ಸಭೆಯಲ್ಲಿ ಸುಳ್ಳು ಸುಳ್ಳು ಉಪದೇಶಗಳು ಸಭೆಯಲ್ಲಿ ಬರ್ಬೇಕಂತೆ ನೋಡಿದ್ರಿ. ಇದು ಫಸ್ಟ್ ಸಿಂಪ್ಟಮ್. ಆಮೇಲೆನೆ ಇವನು ಬೈಲಿಗೆ ಬರಕ್ ಸಾಧ್ಯ ಅಂತ ಹೇಳ್ತಾರೆ. ಓದಿ ಇವಾಗ ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 29ರಿಂದ 30ನೇ ವಾಕ್ಯ ಓದ್ರಿ ಯಾರದ. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 29ರಿಂದ 30 ಓದಿ. ಇಂದಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವೆಂದು ನಾನು ಬಲ್ಲೆನು. ಅವು ಇಂದಲೂ ಕನಿಕರಿಸುವುದಿಲ್ಲ. ಇದಲ್ಲದೆ ನಿಮ್ಮಲ್ಲಿ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳಕೊಳ್ಳುವರು. ನೋಡ್ರ ಏನ್ ಮಾಡ್ತಾರಂತೆ ಏನ್ರಿ, ಮತ ಭ್ರಷ್ಟತೆ ಹೆಂಗಪ್ಪ ಉಂಟಾಯ್ತು ಅಂತಂದ್ರೆ ಅಪೋಸ್ತಲಸ್ ಎಲ್ಲ ತೀರ್ಕೊಂಡಿದ್ಮೇಲೆ ಏನ್ರಿ ವ್ಯತ್ಯಾಸ ಬೋಧನೆ ಮಾಡಂತ ಉಪದೇಶಕರು ಸಭೆಯಲ್ಲಿ ಬಂದ್ರು. ಬಂದು ಇವರು ಹಿಂಡನ್ನ ಕನಿಕರಿಸ್ದಿರ ಎಲ್ಲಾರ್ದು ಏನ್ ಮಾಡಿದ್ರು, ಕ್ರಿಸ್ತನ ಹಿಂಬಾಲಕರನ್ನಾಗಿ ಮಾಡೋ ಬದಲು ತಂಬ ಹಿಂಬಾಲಕರನ್ನಾಗಿ ಏನ್ ಮಾಡಿದ್ರು ಮಾಡ್ಕೊಂಡ್ರು. ಹೆಂಗೆ? ಸುಳ್ಳು ಉಪದೇಶಗಳ ಮುಖಾಂತರ. ಇದನ್ನೇ ಯೇಸು ಕ್ರಿಸ್ತು ನಮ್ಗೆ 2 ಸಾಮಿಗಳ ಮುಖಾಂತರ ವಾರ್ನಿಂಗ್ ಕೊಟ್ರು. ಎಲ್ಲಿ ಕೊಟ್ಟಿದ್ದಾರೆ? ಇದನ್ನ ನಾವು ಫಸ್ಟ್ ಕ್ಲಾಸಲ್ಲಿ ಓದಿರ್ತೀರಿ. ಅಲ್ಲ, ನೀವು ಆಲ್ಮೋಸ್ಟ್ ಎಲ್ಲ 6 ತಿಂಗಳಾಗಿರೋದ ಮರ್ತೋಗ್ಬಿಡ್ತೀರಾ. ಅದನ್ನ ಇನ್ನೊಂದ್ಸತಿ ಓದೋಣ. ಎಲ್ಲಿ? ಮತ್ತೇನ ಬರೆದಂತ ಸುವಾರ್ತೆ 13ನೇ ಅಧ್ಯಾಯ 31 ಮತ್ತೆ 32. ಓದ್ರಿ ಯಾರಾದ್ರ. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ಅದು ಎಲ್ಲಾ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ಬೆಳೆದ ಮೇಲೆ ಕಾಯಿ ಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ಮರವಾಗುತ್ತದೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಬಂದು ಅದರ ಕೊಂಬೆಗಳಲ್ಲಿ ವಾಸ ಮಾಡುತ್ತವೆ. ನೋಡ್ರ ಏನ್ರೆ ಮತ್ತೊಂದು ಸಾಮ್ಯವು ನಿಮ್ಗೆ ಹೇಳಿದ್ರು. ಏನಪ್ಪಾ ಅಂದ್ರೆ, ಒಬ್ಬ ಮನುಷ್ಯನು ಸಾಸಿವೆ ಕಾಳು ನಿಂತ್ರೆ ತೊಗೊಂಡೋಗಿ ಏನ್ ಮಾಡುತ್ತೆ ಹೊಲದಲ್ಲಿ ಬಿತ್ತನೆ ಮಾಡಿದ್ರು. ಏನ್ರಿ ಅದೆಲ್ಲ ಬೀಜಗಳಿಗಿಂತ ತುಂಬಾ ಸಣ್ಣದಾಗಿತ್ತು ಅಲ್ಲರ. ಆಮೇಲೆ ಏನ್ರಿ ಬಿತ್ತನೆ ಮಾಡಿದ್ಮೇಲೆ ಎಲ್ಲ ಕಾಯಿ ಪಳ್ಳಿಗಳಿಗಿಂತ ಚಿಕ್ಕದಾಗಿದ್ದು, ಹಂಗೆ ಬೆಳೆದು ಏನಾಯ್ತಂತೆ ದೊಡ್ಡ ಮರವಾಗ್ಬಿಡ್ತು. ಹೆಂಗ್ ಮರ ಆಗ್ಬಿಡ್ತು? ಆಕಾಶ ಪಕ್ಷಿ ಬಂದು ಕೂತ್ಕೊಂಡ್ಬಿಡ್ತು ಅಂತ ಹೇಳ್ತಾರೆ. ಇದು ನಮ್ಗೆ ಚೆನ್ನಾಗಿ ಗೊತ್ತು ಅಲ್ಲ. ಬಿತ್ತೋನ್ ಯಾರಪ್ಪ ಅಂದ್ರೆ ಮನುಷ್ಯ ಕುಮಾರನು ಅದರ. ಆ ಒಂದು ಸಾಸಿವೆ ಕಾಳನ್ನು ಏನಪ್ಪ ಅರ್ಥ ಅಂದ್ರೆ ವಿಶ್ವಾಸ, ನಂಬಿಕೆ. ಯೇಸು ಕ್ರಿಸ್ತ ಹೇಳ್ತಾರ, ನಿಮ್ಗೆ ನಂಬಿಕೆ ಎಷ್ಟಿರ್ಬೇಕು? ಸಾಸಿವೆ ಕಾಳು ಅಷ್ಟಿದ್ರೆ ಸಾಕ್ರಿ. ಕ್ರೈಸ್ತ ವಿಶ್ವಾಸ, ಕ್ರೈಸ್ತ ನಂಬಿಕೆ ಯೇಸು ಕ್ರಿಸ್ತು ಭೂಲೋಕದಲ್ಲಿ ಬಿತ್ತನೆ ಮಾಡ್ಬೇಕಾದ್ರೆ ಎಲ್ಲಾ ಬೀಜಗಳಿಗಿಂತ ತುಂಬಾ ಚಿಕ್ಕದಾಗಿತ್ತು, ತುಂಬಾ ಸಣ್ಣದಾಗಿತ್ತು. ವಿಶ್ವಾಸ ದೊಡ್ಡದಿಲ್ಲ ರೀ. ಇದನ್ನ ಯಾವಾಗ ಭೂಲೋಕದಲ್ಲಿ ಅವ್ರು ಬಿತ್ತನೆ ಮಾಡ್ತಾರೋ ಅದು ಉದ್ದೇಶ ಏನಾಗಿತ್ತು? ಇದು ಒಂದು ಗಿಡವಾಗಿರ್ಬೇಕು ಅಂತ. ಆದ್ರೆ ನಾವು ವಾಕ್ಯದಲ್ಲಿ ಇಲ್ಲಿ ಹೋದ್ರೆ ಏನಂತಂದ್ರೆ ಅದು ಗಿಡವಾಗಿದ್ದು ಮರವಾಗ್ಬಿಡ್ತು ಅಂತ ನೋಡ್ತೀವಿ. ಏನು ಗಿಡವಾಗಿದ್ದು ಮರವಾಗ್ಬಿಡ್ತು ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ಇದೇನ್ ಗೊತ್ತಾ ಅರ್ಥ? ಸಾಸಿವೆ ಕಾಳು ಗಿಡ ಬರ್ತಾರ ಮರ ಬರ್ತಾರ ಅಂದ್ರೆ ಅದು ಮರ ಎಲ್ಲೂ ಬರದಾರಿ, ಗಿಡನೇ ಬರೋದ್ರಿ ಅಂದ್ರ. ಇದು ಗಿಡವಾಗಿದ್ದು ಮರ ಆಗ್ಬಿಡ್ತಾನೆ ಗೊತ್ತಾ ಮೀನಿಂಗು ಅಬ್ನಾರ್ಮಲ್ ಗೊತ್ತ್ರಿ. ಉದ್ದೇಶ ಗಿಡವಾಗಿರ್ಬೇಕು ಅಂತ. ಆದ್ರೆ ಇದು ಬೆಳೆದು ಬೆಳೆದು ಎಷ್ಟು ದೊಡ್ಡದಾಗ್ಬಿಡ್ತು ಅಂತಂದ್ರೆ ಇದು ಮರನೇ ಆಗ್ಬಿಡ್ತು ಅಂತ. ಏನ್ ಗೊತ್ತಾ ಮೀನಿಂಗು? ಏನ್ರಿ ಕ್ರೈಸ್ತ ಧರ್ಮ ಯೇಸು ಕ್ರಿಸ್ತು ಭೂಲೋಕದಲ್ಲಿ ಬಿತ್ತನೆ ಮಾಡ್ಬೇಕಾರೆ ತನ್ನ ಹಿಂದೆ ಹಿಂಬಾಲಿಸಿ ನಡೆಯಂತ ಶಿಷ್ಯಂದ್ರಗಳನ್ನ ಮಾತ್ರ ಆಯ್ಕೆ ಮಾಡೋರಾಗಿತ್ತು. ಅವಾಗ ನೋಡಿದ್ರೆ ಅಪೊಸ್ತಲರಲ್ಲಿ 20ನೇ ಅಧ್ಯಾಯ ಏನ್ ನೋಡ್ರಿ, ತನ್ನ ಹಿಂದೆ ಹಿಂಬಾಲನ ಮಾಡೋ ಅಂತ ಆಗ್ಬಿಡ್ತೀವತ್ತು. ಅದ್ರ ಯಾರ ಕ್ರೈಸ್ಟ್ನ ಫಾಲೋ ಮಾಡ್ತಾರೆ ಯೋಚನೆ ಮಾಡಿದ್ದೀನಿ? ಇಲ್ಲ ರೀ, ಎಲ್ಲ ಕ್ರಿಶ್ಚಿಯನ್ಸ್ ಅಂತ ಹೇಳ್ಕಂತಾರೆ, ಬೈಬಲ್ ತಗೊಂಡು ಸಭೆಗೆ ಹೋಗ್ತಾರೆ ಅಷ್ಟೇ ಹೊರತು ಯಾರು ಯೇಸು ಕ್ರಿಸ್ತನ ಉಪದೇಶನೇ ಫಾಲೋ ಮಾಡೋದಲ್ಲ. ಕ್ರೈಸ್ಟ್ ಹಿಂಬಾಲಿಸಿ ನಡೀತಾರ, ತನ್ನ ತಾನೇ ನಿರಾಕರಿಸಿರ್ಬೇಕು ನಡೀತಾರ? ಏನೂ ಇಲ್ಲ. ಅದರ ಸುಮ್ಮನೆ ಹೋಗ್ತಾರೆ ಸಂಡೆ ಅಲ್ಲೇ ಜಿಲ್ಲ ಆರಾಧನೆ ಚೆನ್ನಾಗಿ ನಡೀತಾರೆ. ಅಲ್ಲಿ ಆಮೇಲೆ ಸ್ತೋತ್ರ ಬರ್ತಾರೆ, ಮನೆಗೆ ಬರ್ತಾರೆ, ಬಿರಿಯಾನಿ ಮಾಡ್ಕೊಂಡು ತಿಂದು ಮಲ್ಕೊಂತಾರೆ ಅಷ್ಟೇ. ಬೈಬಲ್ ಓದ್ಬೇಕಾದ್ರೆ ಸುಮ್ಮನೆ ಒಂದು 2 ನಿಮಿಷ ಪ್ರಾರ್ಥನೆ ಮಾಡೋದು, ಅದರ ಬೈಬಲ್ ವಾಕ್ಯ ಓದ್ಕೊಂಡ್ಬಿಟ್ಟು ಮೊಣ್ಕಾಡ್ಬಿಟ್ಟು ಪ್ರಾರ್ಥನೆ ಮಾಡೋದು, ಇಷ್ಟೇ ಮುಗ್ದ ಜೀವಿತ. ಸರಿಯಪ್ಪ, ನೀನು ಎಷ್ಟು ನಿರಾಕರಿಸಿದ್ಯಾ ಅಂದ್ರೆ ಏನೂ ಇಲ್ಲ. ಶಿಲ್ಬೆ ಎತ್ಕೊಂಡು ಹೋಗಿದ್ಯಾ ಅಂದ್ರೆ ಏನ್ ಶಿಲ್ಬೆ ಅದು ಗೊತ್ತಿಲ್ಲ. ಏಸು ಕ್ರಿಸ್ತನ ಈ ಜೇಲಲ್ಲಿ ನಡೆದಿದ್ಯಾ ಅಂದ್ರೆ ಅದು ಗೊತ್ತಿಲ್ಲ. ಸಭೆ ಅಂತ ಪಾಠ ಕೇಳಿದ್ರಲ್ಲ ನೀವು? ಕೇಳಿಲ್ಲ ಅಂದ್ರೆ ಇನ್ನೊಂದ್ಸಲ ಯೂಟ್ಯೂಬಲ್ಲಿ ಇದೆ, ದಯವಿಟ್ಟು ಕೇಳ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಸೋರಗಳೇ, ಅದರ ಏನಾಗ್ಬಿಡ್ತು? ಗಿಡವಾಗಿರ್ಬೇಕಾದ್ರೆ ಮರ ಆಗ್ಬಿಡ್ತು. ಇವತ್ತು ದೊಡ್ಡ ಕಲೆಕ್ಷನ್, ಹೈಯೆಸ್ಟ್ ಕಲೆಕ್ಷನ್ ಎಲ್ಲಿ ಗೊತ್ತಾಗೋದು? ತಿರುಪತಿಯಲ್ಲ ಧರ್ಮಸ್ಥಳದ ಅಲ್ಲ ರೀ. ಎಲ್ಲಾಗೋದು ಅಂದ್ರೆ ವ್ಯಾಟಿಕನ್ ಸಿಟಿಯಲ್ಲಿ ಸಭೆಗಳಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಆಗ್ತದೆ ಇವತ್ತು ಆಗ್ತದೆ ಅಲ್ಲರ. ಯಾಕೆ? ಯೇಸು ಕ್ರಿಸ್ತ ಕಲೆಕ್ಷನ್ ಮಾಡೋರ ಕಾಣಿಕೆ ಇಸ್ಕೊಂಡ್ರು. ಯೇಸು ಕ್ರಿಸ್ತ ಎಷ್ಟು ಇಸ್ಕೊಂಡ್ರು? ಎಷ್ಟು ಜನ ಇಸ್ಕೊಂಡ್ರು ಕಾಣಿಕೆ? ಯೋಚನೆ ಮಾಡಿ. ಟ್ಯಾಕ್ಸ್ ಕಟ್ಟಕ್ಕೆ ದುಡ್ಡು ಇರಲಿಲ್ಲ.
ಅದರ ಟ್ಯಾಕ್ಸ್ ಕಟ್ಬೇಕು ಅಂತ ಏನ್ ಮಾಡ್ತಾರೆ, ಹೋಗ್ಬಿಟ್ಟು ಮೀನ್ ಹಿಡಿದ್ಬಿಟ್ಟು ಮೀನ್ ಮೇಲೆ ನಾಣ್ಯ ಎತ್ಕೊಂಡು ಕೊಟ್ಬಿಡು ಅಂತ ಹೇಳ್ತಾರೆ. ಯೋಚನೆ ಮಾಡಿರ್ತೀನಿ ಅದರ ಯೇಸು ಕ್ರಿಸ್ತ ಖಜಾಂಚಿ ಇದ್ರು ಅಂತ ಐತೆ, ಅದ್ರ ಸಿಕ್ಕಾಬಿಟ್ಟು ದುಡ್ಡು ಇಟ್ಕೊಂಡಿದ್ರ ಎಲ್ಲೈತೆ ಹೇಳ್ರಿ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಹೊರಗಡೆ ಮರ ಆಗೋಯ್ತು. ಕ್ರಿಶ್ಚಿಯಾನಿಟಿ ದೊಡ್ಡ ಸಂಸ್ಥೆ ಆಗೋಯ್ತು. ಮರ ಏನು ಬ್ರಾಂಚ್ಗಳಿದೆ, ಅದೇ ಏನು, ಅಯ್ಯೋ ನಮ್ಮ ಸಭೆ ಇವತ್ತು ಆ ಬ್ರಾಂಚ್ ಇದೆ, ಈ ಬ್ರಾಂಚ್ ಇದೆ, ಎಲ್ಲಾ ಬ್ರಾಂಚ್ಗಳಿದೆ. ಬ್ರಾಂಚ್ ಅಲ್ಲಿ ಏನಪ್ಪ ಐತೆ ಅಂದ್ರೆ, ಬ್ರಾಂಚ್ ಅಲ್ಲಿ ಒಳ್ಳೆ ಉಪದೇಶನೇ ಇಲ್ಲ ರೀ. ಇರೋದೆಲ್ಲ ಏನ್ರಿ, ಎಲ್ಲ ಪಕ್ಷಿಗಳು ಬಂದು ಕೂತ್ಕೊಂಡ್ಬಿಡ್ತು, ಆಕಾಶದ ಪಕ್ಷಿಗಳು ಬಂದು ಕೂತ್ಕೊಂಡ್ಬಿಡ್ತು. ಪಕ್ಷಿಗಳನ್ನೇನು ಹೇಳ್ರಿ, ಪಕ್ಷಿಗಳನ್ನೇನು ಬೈಬಲ್ ಅಲ್ಲಿ ಒಬ್ರು ಮಾತಾಡಲ್ಲ ಅಂತಿರಲ್ಲ. ಪಕ್ಷಿಗಳಂದ್ರೆ ಬೈಬಲ್ ಅಲ್ಲಿ ಏನ? ಸೈತಾನ. ಹಾ, ಸೈತಾನ. ಬಿತ್ತುವನ ಸಮಯದಲ್ಲಿ ಹೇಳ್ತಾರೆ, ಹಾ, ಬಿತ್ತುವನ ಸಮಯದಲ್ಲಿ ಹೇಳ್ತಾರಲ್ವಾ, ದಾರಿ ಮಗ್ದಲ್ಲಿ ಬಿತ್ತು, ಪಕ್ಷಿ ಬಂದು ಎತ್ಕೊಂಡು ಹೋಗ್ಬಿಡ್ತು. ಯೇಸು ಕ್ರಿಸ್ತ ಹೇಳ್ತಾರೆ, ವಾಕ್ಯನ ಕಿವಿನ ಕೇಳ್ತಾ ಇರ್ಬೇಕಾದ್ರೆ ಕಿವಿನ ಎತ್ಕೊಂಡು ಹೋಗ್ತಾನೆ ಅಂದ್ರೆ ಸೇತಾನ್ ಕ್ರಿಯೆ ಮಾಡ್ತಾನೆ. ಪಕ್ಷಿ ಅಂದ್ರೆ ಬೈಬಲ್ ಸೇತಾನು. ಇವತ್ತೆಲ್ಲ ಸಭೆಗಳಲ್ಲಿ ಬಂದು ಏನಪ್ಪ ಕೂತ್ಕೊಂಡ್ಬಿಡ್ತಾರೆ, ಸೇತಾನ್ ಬಂದು ಕೂತ್ಕೊಂಡ್ಬಿಟ್ಟ ನೋಡ್ರಿ, ದುರುಪದೇಶಗಳ ಮುಖಾಂತರ. ವಾಕ್ಯ ಓದನ, ಪ್ರಕಟಣೆ 18:2, ರೆವಲ್ಯೂಷನ್ 18:2 ಓದಿ. ಆತನು ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ, ಹ್ಮ್. ಬಿದ್ದಳು Correct. ಬಿದ್ದಳು, ಹ್ಮ್. ಬಾಬೇಲೆಂಬ ಮಹಾನಗರಿ ಬಿದ್ದಳು, ಹ್ಮ್. ದೆವ್ವಗಳ ವಾಸಸ್ಥಾನವು, ಅಶುದ್ಧಾತ್ಮಗಳ ಆಶ್ರಯವು, ಹ್ಮ್. ಅಪವಿತ್ರವಾಗಿಯೂ ಅಸಹ್ಯವಾಗಿರುವ ಸಕಲ ವಿಧವಾದ ಪಕ್ಷಿಗಳ ಆಶ್ರಯವೂ ಆದಳು. ನೋಡ್ರ, ಏನಂತ, ಬಿದ್ದಳು ಬಿದ್ದಳು ಬಾಬೆಲಿನ ಮಹಾನಗರಿ ಬಿದ್ದಳು, ದೆವ್ವಗಳ ವಾಸಸ್ಥಾನವು, ದೇವರ ವಾಸಸ್ಥಾನವಲ್ಲವ, ದೆವ್ವಗಳ ವಾಸಸ್ಥಾನವು, ಅಶುದ್ಧಾತ್ಮಗಳ ಆಶ್ರಯವು. ಪವಿತ್ರಾತ್ಮದ ಆಶ್ರಯ ಅಲ್ಲ ರೀ, ಅಶುದ್ಧಾತ್ಮಗಳು. ಎಲ್ಲ ಅಸಹ್ಯವಾದಂಥ ಪಕ್ಷಿಗಳು, ಅಸಹ್ಯವಂತ ಎಲ್ಲ ಉಪದೇಶಗಳಿಗೆ ಇವತ್ತೇನು ಆಶ್ರಯ ಆಗ್ಬಿಡ್ತು? ಸಭೆ ಏನಾಗೋಯ್ತ್ರಿ? ಆಶ್ಚರ್ಯ ಆಶ್ರಯ ಆಗ್ಬಿಡೈತಿ, ಆಶ್ಚರ್ಯ ಕೂಡ ಆಗ್ಬಿಡೈತಿ ಇವತ್ತು ಅಲ್ದಾರ. ಅದಕ್ಕೆ ಅಪೊಸ್ತಲ ಪೌಲು ವಾರ್ನಿಂಗ್ ಕೊಡ್ತಾರೆ. ಏನ್ ವಾರ್ನಿಂಗ್ ಕೊಡ್ತಾರೆ? ಓದಿಂತೀನಿ. 1 ತಿಮೋತಿ 4ನೇ ಅಧ್ಯಾಯ 1-3 ವಾಕ್ಯ ಓದ್ರಿ. ಎಲ್ಲಿ ಪ್ರೇಮಸ್ಟರ್ ಓದ್ರಿ. ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಹ್ಮ್. ಸುಳ್ಳು ಬೋಧಕರು ಬಂದು ಹ್ಮ್. ಹ್ಮ್. ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರಾದರೂ ತಾವು ನೀತಿವಂತರೆಂದು ತೋರ್ಪಡಿಸಿಕೊಂಡು ಅವರನ್ನು ಮರುಳುಗೊಳಿಸಿ ನೋಡ್ರ, ಮದುವೆಯಾಗಬಾರದೆಂತಲೂ ಹಾ, ಓದಿ. ಇಂತಿಂತ ಆಹಾರವನ್ನು, ಆದರೆ ಯಾರು ನಂಬುವವರಾಗಿದ್ದು ಸತ್ಯವನ್ನು ಗ್ರಹಿಸಿದ್ದಾರೋ ಅವರು ಕೃತಜ್ಞತಾಸ್ತುತಿ ಮಾಡಿ ತಿನ್ನುವುದಕ್ಕೋಸ್ಕರ ದೇವರು ಸಕಲ ವಿಧವಾದ ಆಹಾರವನ್ನು ಉಂಟು ಮಾಡಿದನು. ನೋಡ್ರ, ಕಡೆ ಕಾಲದಲ್ಲಿ ಏನ್ ಬರ್ತಂತೆ? ಸುಳ್ಳು ಬೋಧಕರು ಬರ್ತಾರೆ. ಅದರ ದೆವ್ವಗಳ ಉಪದೇಶಕ್ಕೆ ಕಿವಿ ಕೊಡ್ತಾನೆ. ಹಂಗ ದೆವ್ವ ಬಂದು ಎಲ್ಲಿ ಉಪದೇಶ ಮಾಡ್ಬೇಕು? ಸಭೆಲೆ ಬಂದು ಉಪದೇಶ ಮಾಡ್ಬೇಕು. ಎಲ್ಲರ ದೇವಸ್ಥಾನದಲ್ಲ, ಮೆಕ್ಕ ಮದಿನೆಲ್ಲ ಮಾಸ್ಕ್ ಅಲ್ಲಿ ಮಾಡಿದ್ರೆ ನಮ್ಮ ಕ್ರೈಸ್ತವ್ರು ಕೇಳ್ತಾರ? ಎಲ್ಲಿ ಉಪದೇಶ ಮಾಡ್ಬೇಕು? ದೆವ್ವ ಬಿಡು ಸಭೆಯಲ್ಲೇ ಮಾಡ್ಬೇಕು. ಅದಕ್ಕೆ ನೆಕ್ಸ್ಟ್ ವಾಕ್ಯದಲ್ಲಿ ಹೇಳ್ತಾರಂತಾರೆ, ಹೆಂಗ್ ಬೋಧನೆ ಮಾಡ್ತಾನೆ? ತಾನೇ ಬಂದು ಬೋಧನೆ ಮಾಡ್ತಾನೆ. ಸುಳ್ಳು ಉಪದೇಶಕರು ಬಂದು, ಸುಳ್ಳು ಪ್ರವಾದಿಗಳು ಬಂದು, ಸುಳ್ಳು ಬೋಧನೆಗಳನ್ನ ಹೇಳಿ ಏನ್ರಿ ಅವರ ಜನಗಳನ್ನ ವಂಚಿಸ್ತಾರಂತೆ. ಅದರ ಏನ್ರಿ ಅಪರಾಧಿಗಳೆಂಬಂತ ಬರೆಗಳಿದ್ರು ಸರಿ, ಚೆನ್ನಾಗಿ ಗೊತ್ತಿತ್ತು ಮಾಡಿದ್ರೆ ತಪ್ಪು ಅಂತ ಗೊತ್ತಿದ್ದು ಸರಿ, ಏನೋ ನೀತಿವಂತ ತೋರತ್ರ ಏನೋ ಒಳ್ಳೆ ವಾಕ್ಯಗಳು ಹೇಳ್ತಾರ ಬರೋದು. ಸುಮ್ಮನೆ ಹೇಳೋದೆಲ್ಲ ಬರೀ ಸುಳ್ಳೆ, ಒಂದು ಬೈಬಲ್ ಇರಲ್ಲ. ಅದರ ಅದಕ್ಕೆ ಉದಾಹರಣೆ ಏನು ಅಂತ ಹೇಳ್ತಾರೆ ಏನ್ರಿ? ಮೊದಲನೇದು ಮದುವೆ ಮಾಡ್ಕೊಬಾರ್ದು ಅಂತ, ಇಂತಿಂತ ಆಹಾರ ನೀವು ಮಾಡ್ಬಿಡ್ದು ತಿನ್ನಬಾರ್ದು ಅಂತಲೂ ಅಂತ ಅಂದ್ರ. ಸರಿ, ಸೇತಾನ್ ಸಭೆಯೊಳಗೆ ಬರ್ತಾನ? ಅಲ್ಲ ಬ್ರದರ್, ಸೇತಾನ್ನ ಸಭೆಯಿಂದ ಓಡಿಸ್ತಾರೆ ಭಾನುವಾರ ಸಭೆಯೊಳಗೆ ಹಿಂಗ್ ಬರಕ್ ಸಾಧ್ಯ ಅಂತಂದ್ರೆ ಬರ್ತಾನ ಅಂದ್ರೆ ಎಸ್ ಬರ್ತಾನೆ. ಬೈಬಲ್ ಇದೆಯಾ ವಾಕ್ಯನ? ಎಸ್ ಇದೆ. ಸಭೆಯಲ್ಲಿ ಬರೋದೇನ್ರಿ? ಬಂದು ಟೆಂಕಿ ಹಾಕಿ ಸಿಂಹಾಸನ ಹಾಕಿ ಪರ್ಮನೆಂಟ್ ಆಗಿ ಕೂತ್ಕೊಂಡ್ಬಿಟ್ಟ ನೋಡಿರ್ತೀನಿ. ಹೆಂಗೆ? ಪ್ರಕಟಣೆ 2ನೇ ಅಧ್ಯಾಯ 12-13 ಓದ್ರಿ. ಪ್ರಕಟಣೆ 2ನೇ ಅಧ್ಯಾಯ 12-13. ಓದ್ರಿ.
ಪೆರ್ಗಮದಲ್ಲಿರುವ ಸಭೆಯ ದೂತನಿಗೆ ಬರೆ, ನೋಡ್ರ ಹದವಾದ ಪರ್ಗಮದಲ್ಲಿ ಇಬ್ಬಾಯಿ ಸಭೆಗೆ ಬರಿ ಕತ್ತಿಯನ್ನು ಅಂತ ಹೇಳ್ತಾರೆ, ಸಭೆಗೆ ಬರಿ ಅಂತ ಹೇಳ್ತಾರೆ. ಇವಾಗ 13ನೇ ವಾಕ್ಯ ಓದಿ ಬ್ರದರ್. ಹಾ, ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ, ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು, ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ. ನೋಡ್ರ ಸೈತಾನ ಇರುವಂತ ಸಿಂಹಾಸನ ಹಾಕಿರೋಂಥ ಸ್ಥಳವಾಗಿದೆ. ಸೈತಾನ ಸಿಂಹಾಸನ ಇರುವಂತ ಸ್ಥಳ. ಸಭೆಯೊಳಗೆ ಬಂದಿದ್ದು ಸೈತಾನು ಬಂದು ಸಿಂಹಾಸನ ಕೂತ್ಕೊಳ್ಳೋನು ಏನೋ ಓಡಿಸ್ಬಿಡ್ತಾರೆ. ಇವತ್ತೆಲ್ಲ ಸಭೆಯಲ್ಲಿ ಏನ್ ಮಾಡ್ತಾರೆ? ಭಾನುವಾರ ಆದ್ರೆ ದೆವ್ವ ಓಡಿಸ್ಬಿಡ್ತಾರೆ. ಅದೇ ದೆವ್ವ ತಿರ್ಗಾ ಅದು ನೆಕ್ಸ್ಟ್ ವೀಕ್ ಅಲ್ಲೇ ಬಂದಿರ್ತಾರೆ. ಹೆಂಗೆ ಬರ್ತಾರೆ? ಏಸು ದೆವ್ವ ಓಡಿಸ್ಬೇಕು, ಹಿಂಗೆ ಓಡಿಸಿದ್ರ ದೆವ್ವ ಓಡೋಗ್ಬಿಡ್ತು, ನೆಕ್ಸ್ಟ್ ವೀಕು ತಿರ್ಗಾ ಬಂತ. ಏಸು ಕ್ರಿಸ್ತು ಒಂದ್ಸೇ ದೆವ್ವ ಓಡಿಸ ಲೈಫ್ ಲಾಂಗ್ ಬರ್ಲಿಲ್ಲ ರೀ. ಈ ದೆವ್ವಗಳು ಹೆಂಗೈತೆ ಅಂದ್ರೆ ಅಪ್ಪ ಗೊತ್ತಿಲ್ಲ ಕಣಪ್ಪ. ಅದೇ ಭಾನುವಾರ ಓಡೋಗ್ಬಿಡ್ತವೆ, ಬೆಳಿಗ್ಗೆ ಓಡೋಗ್ಬಿಡ್ತವೆ, ಸಾಯಂಕಾಲಕ್ಕೆ ವಾಪಸ್ ಬಂದ್ಬಿಡ್ತದೆ ದೆವ್ವಗಳು. ನೆಕ್ಸ್ಟ್ ವೀಕ್ವರೆಗೂ ಅಲ್ಲೇ ಇರ್ತದೆ. ತಿರ್ಗಾ ನೆಕ್ಸ್ಟ್ ಮಾರ್ನಿಂಗ್ ಹೋದ್ರೆ ಓಡ್ಸಕ್ ಸಾಧ್ಯ. ಇದು ಎಂಥದಪ್ಪ ಅದ್ಭುತಗಳು ಇವೆಲ್ಲ ನಾವು ನೋಡ್ಬೇಕ್ರಿ, ಯೋಚನೆ ಮಾಡ್ಬೇಕು. ಅದಕ್ಕೆ ಅದ್ಭುತ ಪಾಠ ಕೇಳಿದಿರಲ್ಲ, ಎಲ್ಲ ಥಿಂಕ್ ಮಾಡ್ರಿ. ಅದಕ್ಕೆ ನೋಡ್ಬೇಕಾರೆ ಏನಂತ ಉಪದೇಶ ಮಾಡ್ತಾರಂತೆ, ಏನ್ರಿ ಮದ್ವೆ ಆಗಬಾರದೆಂತಲೂ. ಇವಾಗ ನೀವ್ ಹೇಳ್ರಿ, ಮದ್ವೆ ಆಗ್ಬೋದಾ ಆಗ್ಬಾರ್ದಾ? ಆಗ್ಬೋದು. ಆಗ್ಬೋದು ಅಲ್ವರ, ಆಗ್ಬೇಕು, ಏನ್ ತಪ್ಪಿಲ್ಲ. ಆಗ್ಲೇಬಾರ್ದಂತ ನಿಬಂಧನೆ ಇದೆಯಂದ್ರೆ ಇಲ್ಲ ರೀ. ಇಬ್ರಿಯರು 13:4 ಏನ್ ಹೇಳ್ತಾರೆ? ವಿವಾಹವು ಗೌರವವುಳ್ಳದ್ದು, ಮಾನ್ಯವಾದದ್ದು, ಎಲ್ಲರೂ ಅದನ್ನ ಗೌರವಿಸ್ಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅಂದ ಮದ್ವೆ ಆಗ್ಬಾರ್ದು ಅಂತ ಏನಿಲ್ಲ ರೀ. ಸರಿ, ನಾವೆಲ್ಲ ಮದ್ವೆ ಆಗ್ತೀರಪ್ಪ. ಬಿಷಪ್ ಮದ್ವೆ ಆಗ್ಬೋದೋ ಇಲ್ವಾ? ಬಿಷಪ್ ಆಗ್ಬೇಕು. ಆಗ್ಬೇಕು, ಆದ್ರೆ ಆಗ್ತಾರಾ ಅಂದ್ರೆ ಬಿಷಪ್ಗಳ ಮದ್ವೆ ಆಗೋದಿಲ್ಲ. ಯಾಕೆ? ಅಯ್ಯೋ ಮದ್ವೆ ಆಗಂಗಿಲ್ಲ ಅಂತ. ಯಾಕೆ? ರೂಲ್ಸ್ ಹಾಕ್ಬಿಟ್ಟು ಇರ್ತಾರೆ. ಏನಂತಾರೆ? ಸುಳ್ಳು ಉಪದೇಶಕರು ಬಂದಿದ್ದ ದೆವ್ವಗಳ ಬೋಧನೆಗಳಿಗೆ ಏನ್ ಹೇಳ್ತಾರೆ? ಏನ್ ದೆವ್ವಗಳ ಬೋಧನೆ? ಮದುವೆ ಆಗಬಾರ್ದು ಅಂತ. ದೆವ್ವಗಳ ಬೋಧನೆ ಅಲ್ದಿರ ಇನ್ನೇನು ಮನುಷ್ಯ ಬೋಧನೆ ಇದ? ದೇವ್ರ ಬೋಧನೆನಾ? ದೆವ್ವಗಳ ಬೋಧನೆ ಮದುವೆ ಆಗ್ಬಾರ್ದು ಅಂತ ಬಿಟ್ಟಲ್ರ. ನೋಡಿ, ಬಿಷಪ್ ಮದುವೆ ಆಗ್ಬೋದೋ ಇಲ್ವಾ? 1 ತಿಮೋತಿ 3:2. 1 ತಿಮೋತಿ 3:2 ಕನ್ನಡದಲ್ಲಿ ಓದಿ, ಆಮೇಲೆ ಇಂಗ್ಲೀಷಲ್ಲಿ ಕೂಡ ಓದ್ರಿ ಯಾರಾದ್ರ. ಸಭಾಧ್ಯಕ್ಷನು ದೋಷಾರೋಪಣೆ ಇಲ್ಲದವನು, ಏಕಪತ್ನಿಯುಳ್ಳವನು, ಮಧ್ಯಾಸಕ್ತಿ ಇಲ್ಲದವನು, ಜಿತೇಂದ್ರಿಯನು, ಮಾನಸ್ಥನು, ಅತಿಥಿ ಸತ್ಕಾರ ಮಾಡುವವನು, ಬೋಧಿಸುವುದರಲ್ಲಿ ಪ್ರವೀಣನೂ ಆಗಿರಬೇಕು. ನೋಡ್ರ ಹೆಂಗಿರ್ಬೇಕಂತೆ? ದೋಷಾರೋಪಣೆ ಇಲ್ಲದವನು, ಏಕಪತ್ನಿ ಉಳ್ಳವನಾಗಿರ್ಬೇಕಂತಾರೆ. ಈ ಕ್ಯಾನ್ ಮ್ಯಾರಿ, ಬಟ್ ಈ ಶುಡ್ ಮ್ಯಾರಿ ಓನ್ಲಿ ಒನ್ ವೈಫ್. ಮದುವೆ ಮಾಡ್ಕೋಬೋದ್ರಿ. ಏಕಪತ್ನಿ ಬೇಕು, ಅನೇಕ ಪತ್ನಿ ಇಟ್ಕೊಳೋದಲ್ಲ ರೀ. ಇಂಗ್ಲೀಷಲ್ಲಿ ಓದ್ರಿಂತೀನಿ. ಇಂಗ್ಲೀಷಲ್ಲಿ ನೋಡಿ, KJV ಬೈಬಲ್ ಇದ್ರೆ ಓದ್ರಿ, ಇಲ್ಲ ಅಂದ್ರೆ ನಾನು ಸ್ಕ್ರೀನಲ್ಲಿ ಹಾಕಿದ್ ನೋಡಿ ಇಂಗ್ಲೀಷಲ್ಲಿ. ಅದನ್ನ ಯಾರೋ ಓದ್ಬೋದಾ? ಸ್ಕ್ರೀನಲ್ಲಿ ಹಾಕಿ ನೋಡಿ, ಯಾರೋ ಓದ್ಬೋದಾ? A bishop then must be blameless, the husband of one wife, ನೋಡ್ರ, vigilant, ಬಿಷಪ್ sober. ಬಿಷಪ್ ಹಸ್ಬೆಂಡ್ ಆಫ್ ಒನ್ ವೈಫ್. ಬಿಷಪ್ ಕ್ಯಾನ್ ಮ್ಯಾರಿ. ನೋಡಿ ಹೇಳಿದ್ರೆ ಕ್ಲೀನ್ ಆಗಿ, ಬಿಷಪ್ ಮದ್ವೆ ಆಗ್ಬೋದಂತೆ. ಆದ್ರೆ ಬಿಷಪ್ ಎಷ್ಟು ಜನ ಹೆಂಡತಿ ಇರ್ಬೇಕಂತೆ? ಒಂದೇ ಹೆಂಡತಿ ಇರ್ಬೇಕಂತೆ. ಇವತ್ತು ಯಾರೋ ಬಿಷಪ್ ಹೋಗಿ ಕೇಳಿ ಮದ್ವೆ ಆಗ್ತೀರಾ ಅಂದ್ರೆ, ಇಲ್ಲಪ್ಪ ಮದ್ವೆ ಆಗ್ಬಾರ್ದು, ನಮ್ಮ ಸಂಸ್ಥೆಲಿ ಇಲ್ಲ. ಎಲ್ಲಪ್ಪ ಐತೆ, ಯಾಕೆ ಇರ್ಬಾರ್ದು ಅಂದ್ರೆ, ಇಲ್ಲ ಐತೆ ದೆವ್ವಗಳ ಉಪದೇಶಗಳು, ದೆವ್ವಗಳ ಬೋಧನೆಗಳು ಅಲ್ವರ. ಏನ್ರಿ ವ್ಯತ್ಯಾಸ ಬೋಧನೆ ಮಾಡಿ ಕ್ರಿಸ್ತನ ಶಿಷ್ಯಂದ್ರಗಳನ್ನ ತನ್ನಿಂದ ಏನ್ ಮಾಡ್ತಂತೆ ಸೆಳೆದುಕೊಂಡು ಹೋಗ್ತಾರೆ. ಆಮೇಲೆ ಇನ್ನೊಂದೇನು ಉಪದೇಶ? ದುರುಪದೇಶ. ಇಂತಿಂತ ಆಹಾರವನ್ನು ದೇವರಿಗೆ ಸ್ತೋತ್ರ ಮಾಡಿ ತಗೊಂಡನ್ನ ತಗೊಂಬಾರ್ದು ಅಂತ. ಕ್ರಿಶ್ಚಿಯನ್ಸ್ ಮಾಂಸ ಯಾವತ್ ತಿನ್ನಲ್ಲ. ಯಾರು ಗೊತ್ತಿದ್ಯಾ? ನೀವ್ ಯಾರಿಗೋ ರೋಮನ್ ಕೆಥಲಿಕ್ ಕೇಳ್ರಿ ಅಂತೀನಿ. ತುಂಬಾ ಆರ್ಥೋಡಾಕ್ಸ್ ಕ್ರಿಶ್ಚಿಯನ್ಸ್ ಕೇಳ್ರಿ, ನೀವು ಮಾಂಸ ಯಾವತ್ತು ತಿನ್ನೋಣ ಅಂದ್ರೆ ಅವ್ರು ಫ್ರೈಡೇಸ್ ತಿನ್ನೋದೇ ಇಲ್ಲ. ಯಾಕೆ? ಫ್ರೈಡೇ ಕ್ರಿಸ್ತನ್ ಏನಾಗಿದ್ದು ಸಿಲ್ವರ್ ಫ್ರೈಡೇ ತಿನ್ನೋದೇ ಇಲ್ಲ ಅವರು. ಗುಡ್ ಫ್ರೈಡೇ ಅಂತೂ ತಿನ್ನೋದೇ ಇಲ್ಲ. ಆಮೇಲೆ ಲೆಂಟ್ ಪೀರಿಯಡ್ ಅಂತ ಹೇಳ್ತಾರೆ, ಏನು 40 days. ಏನ್ರಿ ಗುಡ್ ಫ್ರೈಡೇ ಬರ್ಬೇಕಾದ್ರೆ 40 days ಹೋದ ತಿನ್ನೋದೇ ಇಲ್ಲ. ನೀವು ಗುಡ್ ಫ್ರೈಡೇ ತಿಂತೀರಾ ಇಲ್ವಾ? ನೀವೆಲ್ಲ ನೀವು ತಿಂದ್ರೆ ಯಾರು ತಿಂದ್ರಿ? ಗುಡ್ ಫ್ರೈಡೇ ಯಾರು ತಿಂದ್ರ ಮಾಂಸ? ನೀವು ತಿಂದಿರ್ಲೇಬೇಕ್ರಿ. ಹೇಳ್ತೀನಿ ನೋಡ್ರಿ ಇದ್ದೀನಿ. ಗುಡ್ ಫ್ರೈಡೇ ಮೊನ್ನೆ ಹೋಯ್ತಲ್ಲ, April 3rd ಗುಡ್ ಫ್ರೈಡೇ. ಏನ್ರಿ ಯಾರು ಮಾಂಸ ತಿಂದ? ಯಾಕಂದ್ರೆ ಅವತ್ತೇನ್ ಮಾಡ್ತಾರೆ, ಎಲ್ಲಾ ಗಂಜಿ ಕುಡ್ದಿರ್ತಾರೆ. ಏಸು ಕುಸು ನಮ್ಗಾಗಿ ಕ್ಷಮೆ ಪಟ್ರು ಅಂತ. ಯಾಕೆ ತಿನ್ಬಾರ್ದು? ಏನ್ ತಪ್ಪು ತಿಂದ್ರೆ? ಭಾನುವಾರ ಫುಲ್ ಬ್ಯಾಟಿಂಗ್ ಹೊಡಿತಾರೆ. ನೋಡ್ರಿ ಅಂತೀನಿ, ಮಾಂಸ ತಿನ್ನಬಾರದಂತಲೋ, ಇಂತಿಂತ ಆಹಾರನ ತಿನ್ನಬಾರ್ದಂತಲೋ. ಇದು ಎಂತ ಉಪದೇಶ? ಯಾರ ಉಪದೇಶ? ದೆವ್ವಗಳ ಉಪದೇಶ. ಕರ್ತನಲ್ಲಿ ಪ್ರೀತಿ, ನಮಗೆ ಬೈಬಲ್ ಎಲ್ಲೋ ನಿಬಂಧನೆ ಹಾಕಿಲ್ಲ, ಇಂಥ ದಿನ ಮಾತ್ರ ತಿನ್ಬೇಕು, ಇಂಥ ದಿನ ತಿನ್ಬಾರ್ದು, ಹಾಗೆ ಇರ್ಬೇಕು, ಹೀಗೆ ಇರ್ಬೇಕು ಅಂತ ಮಾಡಕ್ ಹೋಗಿಲ್ಲ. ಏನು ಹೇಳಿಲ್ಲ. ಏಸು ಸರ್ ನೆನ್ಸ್ಕೊಂತ ಅದು ಮಾಡು ಅಂತ ಹೇಳೋರ. ಅದನ್ನೆಲ್ಲೂ ನಮ್ಗೆ ಏನ್ ಮಾಡಕ್ ಹೋಗಿಲ್ಲ, ಹೇಳಕ್ ಹೋಗಿಲ್ಲ. ಅನ್ನ ಕರ್ತನಲ್ಲಿ ಪ್ರೀತಿಗಳೇ, ಸಭೆ ಒಳಗೆ ಈ ತರ ಎಲ್ಲ ವ್ಯತ್ಯಾಸ ಬೋಧನೆ ಬಂದು
ವ್ಯತ್ಯಾಸ ಉಪದೇಶಗಳನ್ನ ಮಾಡಿ ಅನೇಕ ಜನಗಳು ಅಪೋಸಿಸ್ ಎಲ್ಲ ಹೋಗಿದ್ಮೇಲೆ ಕ್ರಿಸ್ತನ ಶಿಷ್ಯರುಗಳನ್ನ ತಮ್ಮಿಂದ ಏನ್ ಮಾಡಿದ್ರು ಹೇಳ್ಕೊಂಡ್ರು. ಸೊ ಅದರಿಂದ ಯಾವ ರೀತಿ ಸಭೆಯಲ್ಲಿ ದುರುಪದೇಶಗಳು ಬಂತು ಅಂತ ನಾವೇನ್ ಮಾಡಿದ್ರಿ ಇವತ್ತು ಮೊದಲನೇ ಭಾಗದಲ್ಲಿ ನೋಡಿದ್ರಿ. ನೆಕ್ಸ್ಟ್ ಬರೋ ಭಾಗದಲ್ಲಿ ಹೆಂಗೆ ಡೆವಲಪ್ಮೆಂಟ್ ಆಯ್ತು, ಏನಾಯ್ತು, ಈ ದುರುಪದೇಶ ಹೇಳ್ಕೊಂಡೋಗಿ ಏನ್ ಮಾಡಿದ್ರು, ಏನ್ ಸ್ಥಾಪನೆ ಮಾಡಿದ್ರು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಕ್ ನೋಡೋಣ. ಅದಕ್ಕೆ ನೋಡ್ಬೇಕು, ಫಸ್ಟ್ ಏನ್ ನೋಡಿದ್ದು, ಮತ ಭ್ರಷ್ಟತೆ ಉಂಟಾಗಿ ಅದನ್ನ ನೋಡಿದ್ರಿ. ಮತ ಯಾವ ರೀತಿ ಭ್ರಷ್ಟ ಉಂಟಾಯ್ತು, ಸತ್ಯ ಯಾವ ತರ ಭ್ರಷ್ಟ ಆಗೋಯ್ತು, ಅದರ ಎಷ್ಟು ಸತ್ಯಗಳಿದ್ದು ಸತ್ಯವೇದಲ್ಲಿ ಇವೆಲ್ಲ ಹೆಂಗ್ ಭ್ರಷ್ಟಾಚಾರ ಆಯ್ತು ಅಂತಂದ್ಬಿಟ್ಟು ನಾವೇನ್ ಮಾಡಿದ್ರಿ, ಮೊದಲನೇ ಸ್ಟೆಪ್ ನೋಡಿದ್ರಿ. ನೆಕ್ಸ್ಟ್ ವೀಕಲ್ಲಿ ಏನ್ರಿ ಇದನ್ನ ಇನ್ನ ಮುಂದಕ್ಕೆ ಯಾವ ತರ ಡೆವಲಪ್ ಆಯ್ತು, ಏನೆಲ್ಲ ಆಯ್ತು, ಸಭೆಯೊಳಗೆ ಹೆಂಗೆಲ್ಲ ಬಂತು, ಇವೆಲ್ಲ ಏನೆಲ್ಲ ಆಯ್ತು ಕ್ರಮವಾಗ ಅಂತಂದ್ಬಿಟ್ಟು ನಾವೇನು ಡೀಟೇಲ್ ಆಗಿ ನೋಡೋಣ. ಓಕೆನಾ. ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕರ್ತನಲ್ಲಿ ಪ್ರೀತಿ ಅನಿಸೋದ್ರಗಳೇ, ಅದರಿಂದ ನಿಮಗೆಲ್ಲ ಪ್ರಶ್ನೆಗಳಿದ್ರೆ ದಯವಿಟ್ಟು ಎಲ್ಲ ರಿಸರ್ವ್ ಮಾಡಿ ಇಟ್ಕೊಳ್ಳಿ. ವಿ ವಿಲ್ ಡಿಸ್ಕಸ್ ಅದರ ಇನ್ನ ಸ್ವಲ್ಪ ದಿನಗಳಲ್ಲಿ ಎಲ್ಲ ಕ್ಲಾಸಸ್ ಆಗಿದ ತಕ್ಷಣ, ಎಲ್ಲ ಆಂಟಿ ಕ್ರಿಸ್ಟ್ ಆಗಿದ ತಕ್ಷಣ ಎಲ್ಲ ಕ್ವಶನ್ಸ್ ಡಿಸ್ಕಸ್ ಮಾಡೋಣ. ನನ್ಗೆ ಗೊತ್ತು ನಿಮ್ಗೆ ಏನು ಕ್ವಶನ್ಸ್ ಬರ್ತಾರೆ ಅಂತ. ಇವೆಲ್ಲ ಕ್ವಶನ್ಸ್ಗೆ ಆಲ್ರೆಡಿ ಉತ್ತರ ರೆಡಿ ಆಗಿದೆ. ಸ್ಟೇಜ್ ಬೈ ಸ್ಟೇಜ್ ಎಲ್ಲ ವಾಕ್ಯಗಳ ಮುಖಾಂತರ ನಿಮ್ಗೆ ಕ್ಲಿಯರ್ ನೋಡಿಸ್ತೀನಿ. ಓಕೆನಾ. ಸೊ ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ.